A very beautiful metaphor. ದ್ವಾ ಸುಪರ್ಣ, ಎರಡು ಪಕ್ಷಿಗಳು. ಸಯುಜ ಸಖಾಯ, ಯಾವಾಗಲೂ ಕೂಡ ಜೊತೆಯೊಳಗಿರ್ತಕ್ಕಂಥದ್ದು ಮತ್ತು ಪರಸ್ಪರ ಸ್ನೇಹವನ್ನು ಹೊಂದಿರತಕ್ಕಂಥದ್ದು. ಸಮಾನಂ ವೃಕ್ಷಂ ಪರಿಷಸ್ವಜಾತೆ, ಒಂದೇ ಮರದ ಮೇಲೆ ಈ ಎರಡು ಹಕ್ಕಿಗಳು ಕೂಡ ಕೂತಿವೆ. ತಯೋರೇಕಃ ಪಿಪ್ಪಲಂ ಸ್ವಾದು ಅತ್ತಿ, ಆ ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಇದೆಯಲ್ಲ ಅದು ಸ್ವಾದು ಅಂದರೆ ಸ್ವೀಟ್ ಅಂತ, ಸಿಹಿಯಾಗಿರ್ತಕ್ಕಂಥ ಪಿಪ್ಪಲ, ಆ ಹಣ್ಣನ್ನು, ಪಿಪ್ಪಲದ ಹಣ್ಣನ್ನು ಅತ್ತಿ ತಿಂತಾ ಇದೆ. ಅನಶ್ನನ್ನನ್ಯೋ ಅಭಿಚಾಕಶೀತಿ, ಆದರೆ ಇನ್ನೊಂದು ಪಕ್ಷಿ ಇದೆಯಲ್ಲ ಅದು ಕೇವಲ ನೋಡ್ತಾ ಇದೆ. ಓ ಹೀಗಾಗುತ್ತೋ ಹಾಗಾಗುತ್ತೋ ಅಂತ ನೋಡ್ತಾ ಇದೆ. ಅನಶ್ನನ್, ಏನನ್ನು ತಿನ್ನದೆ, ಯಾವ ಭೋಗವನ್ನು ಕೂಡ ಮಾಡದೆ ತಿಂತಾ ಇದೆ. ಇಲ್ಲಿ ಈ ರೂಪಕದಲ್ಲಿ ಹೇಳ್ತಾ ಇರೋದೇನು ಅಂತಂದರೆ, ಈ ಯಾವೊಂದು ಸಂಸಾರವನ್ನು ನಾವು ಕಾಣ್ತಾ ಇದ್ದೀವಿ, ಪ್ರಪಂಚವನ್ನು ಕಾಣ್ತಾ ಇದ್ದೀವಿ, ವಿಶ್ವವನ್ನು ಕಾಣ್ತಾ ಇದ್ದೀವಿ, ಇದರಲ್ಲಿ ಆ ಕಡೆ ಪರಮಾತ್ಮನೂ ಇದ್ದಾನೆ, ಈ ಕಡೆ ಜೀವಾತ್ಮನೂ ಇದ್ದಾನೆ. ಇವರಿಬ್ಬರೂ ಕೂಡ ಸುಪರ್ಣ, ಸುಪರ್ಣ ಎಂಬುದು ವೇದಿಕ್ ಫಾರ್ಮು, ಸುಪರ್ಣವು ಅಂತ ನಮ್ಮ ಭಾಷೆ ಒಳಗೆ ದ್ವಿವಚನದಲ್ಲಿ ಎರಡು ಪಕ್ಷಿಗಳು. ಅದರಲ್ಲಿ ಈ ಜೀವಾತ್ಮ ಇದ್ದಾನಲ್ಲ, ಇವನು ಈ ಪ್ರಪಂಚದಲ್ಲಿ ಕಾಣುವಂಥ ಪಿಪ್ಪಲ ಅಂದರೆ ಅರಳಿ ಮರ ಅಂತ ಹೇಳ್ತೀವಲ್ಲ ನಾವು, ಅಶ್ವತ್ಥ ವೃಕ್ಷ, ಅದಕ್ಕೆ ಪಿಪ್ಪಲ ಅಂತ ಹೆಸರು. ಆ ಒಂದು ಮರದ ಹಣ್ಣನ್ನು ಮಾತೆ ಥರ ತಿಂತಾ ಇದೆ ಒಂದು ಹಕ್ಕಿ. ನಾವೆಲ್ಲ ಮಾಡ್ತಿರೋದು ಅದೇ ಥರ, ಅದೇ ಕೆಲಸ. ಈ ಪ್ರಪಂಚ ಈ ಒಂದು ಸ್ವಾರಸ್ಯ ಹೇಗಿರುತ್ತೆ, ಈ ಹಣ್ಣು ತಿಂದರೆ ಹೇಗಿರುತ್ತೆ, ಆ ಪ್ರಸಾದ ತಿಂದರೆ ಹೇಗಿರುತ್ತೆ, ಇದನ್ನೇ ಯೋಚನೆ ಮಾಡ್ತಿರ್ತೀವಿ. ಈ ಸುಖ ಪಡ್ಬೋದಾ, ಆ ಸುಖ ಪಡ್ಬೋದಾ ಅಂತ. ಆದರೆ ಭಗವಂತ ಇರ್ತಕ್ಕಂಥವನು ಈ ಜಗತ್ತಿನಲ್ಲಿ ಭೋಕ್ತೃವಾಗದೆ ಕೇವಲ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸಾಕ್ಷಿಯಾಗಿ ಇದನ್ನು ನೋಡ್ತಾ ಇದ್ದಾನೆ ಅಂಥೇಳಿ ಈ ರೀತಿ. ಅದೇ ರೀತಿ ದೌ ಈಶಾನೀಶೌ ಅಂತ ಉಪನಿಷತ್ನಲ್ಲಿ ಬರುತ್ತೆ. ನಾವ್ಯಾರೂ ಕೂಡ ನಾವೇನೋ ಹೇಳ್ಬೋದು ಸ್ವತಂತ್ರವಾಗಿರ್ತಕ್ಕಂಥ ಭಾರತದಲ್ಲಿದ್ದೀವಿ ಅಂತ. ನಾವು ಯಾರೂ ಸ್ವತಂತ್ರರಲ್ಲ. ಎಷ್ಟು ನಿಯಮಗಳು ನಮ್ಮ ತಲೆ ಮೇಲೆ ಬರುತ್ತೆ ನೋಡಿ. ನಾವೇನಾದರೂ ಸ್ವತಂತ್ರವಾಗಿದ್ದಿದ್ರೆ, ನನಗೆ ಆ ರೀತಿ ಶಕ್ತಿ ಇದ್ದಿದ್ದರೆ ನನಗೆ ಯಾವ ಕಷ್ಟವೂ ಬರಬಾರ್ದು, ಎಲ್ಲ ಸುಖವಾಗೇ ಇರ್ಬೋದಾಗಿತ್ತು. ಯಾರಿದ್ದಾರೆ ಹೇಳಿ ಇಷ್ಟು ಜನದಲ್ಲಿ? ನನಗೆ ಕಷ್ಟವೇ ಇಲ್ಲಪ್ಪ, ಎಲ್ಲ ನನ್ನ ಇಷ್ಟದ ಪ್ರಕಾರವಾಗಿ ನಡೀತಿದೆ ಎಂಬುದು ಯಾರಾದರೂ ಇದ್ದಾರಾ? ಆದ್ದರಿಂದ ಅನೀಶ, ಈಶನಲ್ಲ. ಐ ಆಮ್ ನಾಟ್ ದಿ ಮಾಸ್ಟರ್ ಆಫ್ ಮೈ ಫ್ಯೂಚರ್. ಆದರೆ ಇನ್ನೊಬ್ಬ ಸರ್ವತಂತ್ರ ಸ್ವತಂತ್ರನಾಗಿ ಜಗತ್ತನ್ನು ಹೇಗೆ ಬೇಕಾದರೂ ಹಾಗೆ ಮಾಡ್ತಾನೆ. ವೇದಾಂತ ದೇಶಿಕರು ಯಾದವಾಭ್ಯುದಯ ಎಂಬುವಂಥ ಕಾವ್ಯದಲ್ಲಿ ಹೇಳ್ತಾರೆ, ಅಕರ್ತುಂ ಅಖಿಲಂಕರ್ತುಂ ಅನ್ಯಥಾ ಕರ್ತುಮಪ್ಯಲಂ ಸಂಕಲ್ಪ ಸಚಿವ ಕಾಲೇ. ಈ ಪ್ರಪಂಚವನ್ನು ಭಗವಂತ ಸೃಷ್ಟಿಸಿದಾನಲ್ಲ, ಸೃಷ್ಟಿಸದೆ ಹಾಗೆ ಬಿಡೋಕ್ಕೂ ಅವನ ಕೈಲಾಗತ್ತೆ. ಅಕರ್ತುಂ ಅಖಿಲಂಕರ್ತುಂ, ಎಲ್ಲವೂ ಇವಾಗ ಹೇಗಿದೆಯೋ ಆ ರೀತಿ ಮಾಡೋದಕ್ಕೂ ಅವನಿಗೆ ಶಕ್ತಿ ಇದೆ. ಅನ್ಯಥಾ ಕರ್ತುಂ ಅಪಿ ಅಲಂ, ಇನ್ನು ಬೇರೆ ಥರ ಪ್ರಪಂಚ ಮಾಡಬೇಕು ಅಂದರೆ ಅದು ಮಾಡ್ತಾನೆ. ನಾವು ಆಟಕ್ಕೆ ವಸ್ತುಗಳನ್ನು ಜೋಡಿಸ್ಕೊಂಡು ಈ ರೀತಿಯಲ್ಲಾದರೂ ಮಾಡ್ಬೋದು, ಆ ರೀತಿಯಲ್ಲಾದರೂ ಮಾಡ್ಬೋದು. ಹಾಗೆ ಭಗವಂತನ ಪ್ರಪಂಚವನ್ನು, ವಿಶ್ವವನ್ನು ತನ್ನ ಇಷ್ಟಕ್ಕೆ ಅನುಸಾರವಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ.
ಆದ್ದರಿಂದ ಅವನು ಈಶ, ಮಾಸ್ಟರ್, ಕಂಟ್ರೋಲರ್. ನಾವೆಲ್ಲರೂ ಕೂಡ ಅನೀಶರು. ಇದನ್ನೇ ಮಧ್ವಾಚಾರ್ಯರು ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಪ್ರಪಂಚದಲ್ಲಿರ್ತಕ್ಕಂಥ ತತ್ವಗಳು ಎರಡೇ, ಒಂದು ಸ್ವತಂತ್ರ, ಇನ್ನೊಂದು ಅಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು, ಅವನೊಬ್ಬ ವಿಷ್ಣು ಇದ್ದಾನಲ್ಲ, ಹರಿ ಇದ್ದಾನಲ್ಲ, ಅವನು ಸ್ವತಂತ್ರ. ಉಳಿದವರೆಲ್ಲರೂ ಕೂಡ ಯಾವ್ಯಾವ ರೀತಿಯೋ ಕುಣಿತಾ ಇರ್ಬೋದು, ಸಿನಿಮಾದಲ್ಲಿ ಹೀಗೆ ಹಾಗೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಆದರೆ ಅವ್ರಿಗೆ ಯಾವನೋ ಒಬ್ಬ ನಿರ್ದೇಶಕ ಇರ್ತಾನೆ, ಅವನು ಹೇಳ್ದಾಗೆ ಮಾಡಬೇಕು. ನನಗಿಷ್ಟ ಬಂದಾಗ ನಾನು ಮಾಡ್ತೀನಿ, ನನಗಿಷ್ಟ ಬಂದಂಥ ಮಾತಾಡ್ತೀನಿ ಅನ್ನೋ ಹಾಗಿಲ್ಲ. ನಡಿ ಆಚೆಗೆ ಅಂತಾರೆ ಅವನೇ, ನಮಗಿಷ್ಟ ಬಂದಾಗ ಮಾಡೋಕ್ಕೆ ಹೋದರೆ. ಹಾಗೆ ಈ ಪ್ರಪಂಚ ಇರೋದು ಎಂಬುದನ್ನು ಹೇಳಿದರು. ಅದಕ್ಕೆ ಈ ಒಂದು ಸ್ಥಿತಿ ಒಳಗೆ ಮಧ್ವಾಚಾರ್ಯರು ದ್ವಿತ್ವವನ್ನು ಹೇಳುವಂಥ ಉಪನಿಷದ್ ವಾಕ್ಯಗಳನ್ನೇ ಆಶ್ರಯಿಸಿ ದ್ವೈತವನ್ನು ಉಪದೇಶ ಮಾಡಿದರು. ಶಂಕರಾಚಾರ್ಯರು ಅದ್ವೈತ ವಾಕ್ಯಗಳನ್ನೇ ಆಶ್ರಯಿಸಿಕೊಂಡು ಅದ್ವೈತ ಸಿದ್ಧಾಂತವನ್ನು ಹೇಳಿದರು. ರಾಮಾನುಜರು ಮಧ್ಯಮ ಮಾರ್ಗ, ಯದಿ ದ್ವಿತ್ವವಾಚಕಾದೀನಿ ವಾಕ್ಯಾನಿ ಪ್ರಮಾಣತ್ವೇನ ಗೃಹ್ಯಂತೆ ಏಕತ್ವವಾದೀನಿ ವಾಕ್ಯಾನಿ ಕುಪ್ಯೇಯು. ಅದ್ವೈತದಲ್ಲಿರ್ತಕ್ಕಂಥ ವಾಕ್ಯಗಳನ್ನ ಇಟ್ಕೊಂಡು ಅದ್ವೈತ ಅಂತಲೇ ಹೇಳಿಬಿಟ್ರೆ, ಹಾಗಾದ್ರೆ ದ್ವೈತದ ಹೇಳುವಂಥ ಮಂತ್ರಗಳಿದೆಯಲ್ಲ, ಅದಕ್ಕೇನು ಮಾಡೋದು? ಅವಕ್ಕೆ ಕೋಪ ಬರುತ್ತೆ. ದ್ವೈತದ ವಾಕ್ಯವೇ ಅದೇ ಫೈನಲ್ಲು ಅಂತ ಹೇಳಿದ್ರೆ ಈ ವಾಕ್ಯಗಳಿಗೆ ದೋಷ ಬರುತ್ತೆ. ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ, ಅಯಮಾತ್ಮ ಬ್ರಹ್ಮ. ಅದಕ್ಕೆ ಎರಡಕ್ಕೂ ಮಧ್ಯಮ ಮಾರ್ಗದಲ್ಲಿ ಚಿದಚಿದ್ ವಿಶಿಷ್ಟನಾಗಿರ್ತಕ್ಕಂಥ ಭಗವಂತ ಒಬ್ಬ. ಚಿತ್ ಬೇರೆ, ಅಚಿತ್ ಬೇರೆ, ಭಗವಂತ ಬೇರೆ. ಆದರೆ ಚಿದಚಿದ್ ವಿಶಿಷ್ಟನಾಗಿರ್ತಕ್ಕಂಥ ಭಗವಂತ ಒಬ್ಬ ಅಂಥೇಳಿ ದ್ವೈತ ವಾಕ್ಯಗಳಿಗೂ ಅದ್ವೈತ ವಾಕ್ಯಗಳಿಗೂ ಸಮನ್ವಯವನ್ನು ಮಾಡಿದಂಥ ಮಹಾನುಭಾವರು ಭಗವದ್ ರಾಮಾನುಜಾಚಾರ್ಯರು. ಅವರು ಈ ರೀತಿಯಾಗಿರ್ತಕ್ಕಂಥ ವಿಶಿಷ್ಟಾದ್ವೈತವನ್ನು ಸ್ಥಾಪನೆ ಮಾಡಿದರು. ಹೀಗೆ ಈ ಒಂದು ದರ್ಶನದಲ್ಲಿ ಆಳ್ವಾರುಗಳ ಪರಂಪರೆ ಒಂದು ಅಂತ ಹೇಳಿದ್ನಲ್ಲ, 12 ಜನ ಆಳ್ವಾರರು ಅಂತ. ಅವರ ಪ್ರಬಂಧಗಳು 4000 ಪ್ರಬಂಧಗಳು, 4000 ಪ್ರಬಂಧಗಳೇನಿದೆ ಅವು, ಮತ್ತು ಈ ಆಚಾರ್ಯರಾದಂಥ ನಾಥ ಮುನಿಗಳು, ಯಾಮುನಾಚಾರ್ಯರು, ಭಗವದ್ ರಾಮಾನುಜರು, ಆಮೇಲೆ ಅವರ ವ್ಯಾಖ್ಯಾನಕಾರರಾಗಿರ್ತಕ್ಕಂಥವರು ಬೇಕಾದಷ್ಟು ಜನ. ಸುದರ್ಶನಾಚಾರ್ಯರಿರ್ಬೋದು, ವೇದಾಂತ ದೇಶಿಕರಿರ್ಬೋದು, 100 ಜನರು ವಿಶಿಷ್ಟಾದ್ವೈತದ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಈ ಎರಡನ್ನೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ಪಾದುಕಾ ಸಹಸ್ರ ಎಂಬುವಂತಹ ಸ್ತೋತ್ರವನ್ನು ನಾವು ನೋಡಬೇಕು. ಈ ಸ್ತೋತ್ರವನ್ನು ಹೇಳುವಾಗಲೂ ಕೂಡ ಆ ದರ್ಶನದ ಮುಖ್ಯವಾಗಿರ್ತಕ್ಕಂಥ ತತ್ವಗಳೆಲ್ಲ ಇಲ್ಲಿ ತೋರಿ ಬರ್ತಾ ಇವೆ. ಇವತ್ತಿನ ಅದರಲ್ಲಿ ನಾವು ಪಾದುಕಾ ಸಹಸ್ರದಲ್ಲಿ 1000 ಶ್ಲೋಕಗಳಿದೆ ಅಂತ ಹೇಳಿದೆ. ಕೆಲವು ವಿಭಾಗಗಳು ಮಾಡಿದ್ದಾರೆ. ಇಟ್ ಈಸ್ ಡಿವೈಡೆಡ್ ಇಂಟು ವೇರಿಯಸ್ ಚಾಪ್ಟರ್ಸ್, ಅಧ್ಯಾಯಗಳು. ಅವುಗಳಿಗೆ ಪದ್ಧತಿ ಅಂತ ಹೆಸರಿಟ್ಟಿದ್ದಾರೆ. ಪ್ರಸ್ತಾವ ಪದ್ಧತಿ, ಪ್ರಭಾವ ಪದ್ಧತಿ. ಅದೇ ರೀತಿಯಾಗಿ ಇವತ್ತು ನಾವು ತೆಗೆದುಕೊಳ್ತಿರ್ತಕ್ಕಂಥದ್ದು, ಆಗಲೇ ನೀವೆಲ್ಲ ಪದ್ಯಗಳನ್ನು ಕೇಳಿದ್ದೀರಿ, ಇಲ್ಲಿ ವಿದುಷಿಯರು ಹಾಡಿದರು. ಆ ಒಂದು ಕೆಲವು ಪದ್ಯಗಳ ವ್ಯಾಖ್ಯಾನವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಧೀಷ್ಟೇ ಪಾದುಕಾ ಸಾಮೇ ಯಸ್ಯಾಸಾಕೇತವಾಸಿಭಿಕಿ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಮೀಯತ ವೈಭವಂ ಅಂತ ಆರಂಭ ಮಾಡ್ತಿದ್ದಾರೆ ಈ ಪದ್ಧತಿಯನ್ನು. ಸಾಕೇತ ವಾಸಿಭಿ,
ಸಾಕೇತ ಎಂಬುದು ಅಯೋಧ್ಯ ಪಟ್ಟಣಕ್ಕೆ ಇನ್ನೊಂದು ಹೆಸರು. ಸಾಕೇತ ಎಂಬುದು ಬೇರೆ ಊರಲ್ಲ, ಅಯೋಧ್ಯ ಪಟ್ಟಣಕ್ಕೇ ಸಾಕೇತ ಅಂತ ಇನ್ನೊಂದು ಹೆಸರು. ಸಾಕೇತ ವಾಸಿಭಿ, ಆ ಅಯೋಧ್ಯ ನಗರದಲ್ಲಿ ವಾಸ ಮಾಡ್ತಿದ್ದಂಥವ್ರು ಯಾರಿದ್ದರೋ ಅವರಿಂದ ಅನ್ವಯ ವ್ಯತಿರೇಕಾಭ್ಯಾಂ, ಶಾಸ್ತ್ರವನ್ನು ಓದಿದಂಥವರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಭೆ ಒಳಗೆ ಶಾಸ್ತ್ರಜ್ಞರಾದಂಥ ದೀಪಕ ಭಟ್ಟರಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಅನ್ವಯ ವ್ಯತಿರೇಕ ಅಂತ. ಒಂದು ವಸ್ತು ಇದ್ದಾಗ ಇನ್ನೊಂದು ವಸ್ತುವು ಕೂಡ ಅಲ್ಲಿರುತ್ತೆ ಅಂತ ಹೇಳಿದ್ರೆ ಆಗ ಅದಕ್ಕೆ ಅನ್ವಯ ಅಂತ ಹೆಸರು. ಇದಿಲ್ಲದೆ ಹೋದರೆ ಅದೂ ಇರಲ್ಲ ಎಂಬುವಂಥ ಅಭಾವಗಳಿಗೆ ವ್ಯಾಪ್ತಿಯನ್ನು ಹೇಳಿದ್ರೆ ಅದಕ್ಕೆ ವ್ಯತಿರೇಕ ಅಂತ ಹೆಸರು. ಈ ಪಾದುಕೆಯಿಂದ ಏನಾಗಿದೆ ಅಂತಂದರೆ, ರಾಮನು ಅಯೋಧ್ಯೆಯಲ್ಲಿದ್ದಾಗ ಆ ಪಾದುಕೆಗಳು ಕೂಡ ಜೊತೆ ಒಳಗಿದ್ದವು. ರಾಮ ಇದ್ದಾಗ ಅವನು ಹಾಕ್ಕೊಂಡಿರ್ತಾನಲ್ಲ ಆ ಪಾದುಕೆಗಳನ್ನು. ಆಗ ಜನಗಳ ಮುಖದಲ್ಲೆಲ್ಲ ಮಂದಹಾಸ ಏನು ಹೇಳ್ತೀರಿ, ಆನಂದ ಏನು ಹೇಳ್ತೀರಿ, ಸಂತೋಷ ಏನು ಹೇಳ್ತೀರಿ, ಆ ರೀತಿ ತುಂಬಿರ್ತಾ ಇತ್ತು. ಆದರೆ ರಾಮನು ಕಾಡಿಗೆ ಹೋಗ್ತೀನಿ ಅಂಥೇಳಿ ಅದಕ್ಕೋಸ್ಕರ ಕಾಡಿಗೆ ಹೊರಟುಬಿಟ್ನಲ್ಲ, ಅವನು ಪಾದುಕೆಗಳನ್ನು, ಆ ರಾಜನ ಪಾದುಕೆಗಳನ್ನು ಅವುಗಳನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಅದಕ್ಕೋಸ್ಕರ ಅಯೋಧ್ಯೆಯ ಜನಗಳ ಮುಖವೆಲ್ಲ ಒಣಗಿ ಹೋಗಿತ್ತು. ಯಾರ ಮುಖದಲ್ಲೂ ಲಕ್ಷಣವಿಲ್ಲ, ಯಾರ ಮುಖದಲ್ಲೂ ಸಂತೋಷವಿಲ್ಲ. ರಾಮನೇ ಹೊರಟೋದ ಮೇಲೆ ಇನ್ನು ಅಯೋಧ್ಯೆಯೊಳಗೆ ಪ್ರಾಣ ಎಲ್ಲಿದೆ? ಅಲ್ಲಿ ರಾಮನು ಹೊರಟೋದಾಗ ಕುದುರೆಗಳು ಕೆನೆಯಲಿಲ್ಲ, ಆನೆಗಳು ಗೀಳಿಡಲಿಲ್ಲ, ಜನರು ಹಾಡಲಿಲ್ಲ. ಈ ರೀತಿ ಎಲ್ಲರೂ ಕೂಡ ಸ್ತಬ್ಧವಾಗಿಬಿಟ್ಟಿದ್ರು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅದೇ ಭರತನು ಕಾಡಿಗೆ ಹೋದ, ರಾಮನನ್ನು ಬೇಡಿದ, ರಾಮ ನಾನು ಬರೋದಿಲ್ಲ ಅಂದ. ಆಗ ನಿನ್ನ ಪಾದುಕೆಗಳನ್ನು ಕೊಡಬೇಕಪ್ಪ ಅಂತ ಕೇಳ್ದ. ಪಾದುಕೆಗಳನ್ನು ಕೊಡಬೇಕು ಅಂತ ಕೇಳಿದ್ನಲ್ಲ, ಎಂಥ ಕ್ಷಣ ಅದು. ಭರತ ಆ ರೀತಿಯಾಗಿರ್ತಕ್ಕಂಥ ಭಕ್ತ ಭಗವಂತನಿಂದ ಬೇಡಿದ್ದೇನು ಅಂತಂದರೆ, ನಿನ್ನ ಪಾದುಕೆಗಳನ್ನು ಕೊಡು, ಅದನ್ನೇ ಸಿಂಹಾಸನದ ಮೇಲಿಟ್ಟು ಅದರ ಹೆಸರಲ್ಲಿ ನಾನು ರಾಜ್ಯಭಾರ ಮಾಡ್ತೀನಿ ಎಂದ. ರಾಮನಿಗೆ ಆಶ್ಚರ್ಯ ಆಗೋಯ್ತಂತೆ. ರಾಮ ಹೇಳ್ತಾನೆ ಆ ಸಂದರ್ಭದಲ್ಲಿ, ಸುಚಿರೇಣಾಪಿ ಕಾಲೇನ ಯಶಃ ಕಿಂಚಿನ್ಮಯಾರ್ಜಿತಂ ಅಚಿರೇಣೈವ ಕಾಲೇನ ತೇನಾದ್ಯ ಸಂಚಿತಂ. ನಾನು ದೀರ್ಘಕಾಲ ಏನೇನೋ ಮಾಡಿ ಪಿತೃವಾಕ್ಯ ಪರಿಪಾಲನೆ ಮಾಡ್ತೀನಿ, ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗ ಅನೇಕ ರಾಕ್ಷಸರನ್ನು ಕೊಂದು ಹಾಕ್ತೀನಿ, ಶಿವಧನುರ್ಭಂಗವನ್ನು ಮಾಡ್ತೀನಿ, ಪರಶುರಾಮನನ್ನು ಯುದ್ಧದಲ್ಲಿ ಸೋಲಿಸಿ ಅವನ ವೈಷ್ಣವ ಧನುಸ್ಸನ್ನು ತೆಗೆದುಕೊಳ್ತೀನಿ. ಇಷ್ಟೆಲ್ಲ ಮಾಡಿ ನನಗೆ ದೊರಕಿದ್ದು ಅಲ್ಪ ಮಾತ್ರವಾಗಿರ್ತಕ್ಕಂಥ ಕೀರ್ತಿ ಒಂದು ಮಾತಿನಲ್ಲಿ ಭರತ ಅದಕ್ಕಿಂತ ಹೆಚ್ಚು ಕೀರ್ತಿ ಗಳಿಸ್ಬಿಟ್ನಲ್ಲ. ಅಚಿರೇಣೈವ ಕಾಲೇನ ಭರತೇನ ಅದ್ಯ ಸಂಚಿತಂ. ಇದು ಭಗವದ್ಭಕ್ತಿಯ ಒಂದು ಮಹಿಮೆ. ಭಗವಂತನಿಗಿಂತ ಮೊದಲು ನಾವು ಆ ಆಳ್ವಾರುಗಳನ್ನು, ಗುರುಗಳನ್ನು, ಆಚಾರ್ಯರನ್ನು ನಾವು ಹಿಡಿಬೇಕು. ಅವರ ಮಹಿಮೆ ಅದಕ್ಕಿಂತ ದೊಡ್ಡದು ಎಂಬುದಕ್ಕೆ ಭಕ್ತನು ನಮಗೆ ಆಶ್ರಯವನ್ನು ಕೊಡ್ತಾನೆ ಎಂಬುದಕ್ಕೆ ಇದು ಉದಾಹರಣೆಯಾಗುತ್ತೆ. ಆ ರೀತಿಯಾಗಿ ಇಲ್ಲಿ ಅನ್ವಯ ವ್ಯತಿರೇಕಾಭ್ಯಾಂ, ಯಾವಾಗ ರಾಮನ ಪಾದುಕೆ ಅಯೋಧ್ಯೆಯಲ್ಲಿತ್ತೋ ಆಗ ಎಲ್ಲರೂ, ಈಗೇನೋ ಕೆಲವು ದಿವಸದಿಂದ ಪೇಪರಲ್ಲಿ ಓದಿದೆ, ಪ್ರಪಂಚದಲ್ಲಿ ಅತ್ಯಂತ ಸಂತೃಪ್ತಿ ಇರತಕ್ಕಂಥ ದೇಶಗಳನ್ನು ಲಿಸ್ಟ್ ಮಾಡಿದಾರಂತೆ.
ಅದರೊಳಗೆ ಯಾವುದೋ ಡೆನ್ಮಾರ್ಕೋ ಏನೋ ಆ ದೇಶದ ಜನಗಳು ನಮ್ಮ ಪ್ರಪಂಚದ ಯಾವ ಗಲಾಟೆನೂ ಬೇಡ ಅಂತ ತಟಸ್ಥವಾಗಿದ್ದಾರಲ್ಲ, ಆ ದೇಶದ ಜನಗಳು ನೋಡಿ ನಂಬರ್ 1. ನಮ್ಮ ದೇಶ ಎಲ್ಲೋ 125ನೇ ಸ್ಥಾನದಲ್ಲೋ ಏನೋ ಇದೆ ಅಂತ ಹಾಕಿದರು. ನಮ್ಮ ಇಂಡಿಯಾ ದೇಶ, ಅಮೇರಿಕಾ ದೇಶ ಶ್ರೀಮಂತ ದೇಶ ಇರ್ಬೋದು, ಬಟ್ ಇಟ್ ಈಸ್ ನಾಟ್ ದಿ ಮೋಸ್ಟ್ ಸ್ಯಾಟಿಸ್ಫೈಡ್ ನೇಷನ್. ಇಟ್ ಡಸ್ ನಾಟ್ ಹ್ಯಾವ್ ದಿ ಕಂಟೆಂಟ್ಮೆಂಟ್. ಈ ಎಷ್ಟು ಮಹಾ ದೊಡ್ಡದ ದೇಶ ಡೆನ್ಮಾರ್ಕು, ಆದರೆ ಏನು ಅಂದರೆ ಅಲ್ಲಿನ ಯಾವ ಜನಗಳನ್ನು ಕೇಳಿದ್ರು ಕೂಡ ಅವರಲ್ಲಿ ತೃಪ್ತಿ ಅಂತಕ್ಕಂಥದ್ದಿದೆ. ಅದಕ್ಕೋಸ್ಕರ ಅದಕ್ಕೆ ಟಾಪ್ ಮೇಲ್ಗಡೆ ಇರ್ತಕ್ಕಂಥ ಒಂದು ಸ್ಥಾನ ಬಂದಿದೆ ಅಂತ ಈ ರೀತಿ ಏನೋ ಕೇಳಿದೆ, ನಾನು ಪೇಪರಲ್ಲಿ ನೋಡಿದೆ. ಅಯೋಧ್ಯೆಯಲ್ಲಿ ಆ ರೀತಿ ಎಲ್ಲರೂ ಸಂತೃಪ್ತರಾಗಿದ್ದರು. ಆದರೆ ಯಾವಾಗ ರಾಮ ಹೊರಟೋದ ಆ ರೀತಿ ದುಃಖ ಇದೆ. ಆಮೇಲೆ ಭರತ ಹೋಗ್ಬಿಟ್ಟು ಆ ಪಾದುಕೆಗಳನ್ನು ಮತ್ತೆ ತಂದ ಅಂತಂದರೆ ಮತ್ತೆ ಸಂತೋಷ ಇದೆ. ಯತ್ರ ಯತ್ರ ಪಾದುಕ ತತ್ರ ತತ್ರ ತೃಪ್ತಿ, ಯತ್ರ ಪಾದುಕ ನಾಸ್ತಿ ತತ್ರ ತೃಪ್ತಿರಪಿ ನಾಸ್ತಿ. ಈ ರೀತಿಯಾಗಿರ್ತಕ್ಕಂಥ ಅನ್ವಯ ವ್ಯತಿರೇಕಗಳಿಂದ ಜನಗಳ ಒಂದು ವೈಭವ ಅಂತಕ್ಕಂಥದ್ದು ಅನ್ವಮೀಯತ, ಅನುಮಾನದಿಂದ ತಿಳಿಯಲ್ಪಟ್ಟಿತು. ಅನುಮಾನ ಅಂದರೆ ಕನ್ನಡದ ಅನುಮಾನ ಅಲ್ಲ, ನನಗೆ ಯಾಕೋ ಅನುಮಾನ ಅಂತೀವಲ್ಲ ಅದಲ್ಲ. ಸಂಸ್ಕೃತದಲ್ಲಿ ಅನುಮಾನ ಅಂತಂದರೆ ಇನ್ಫರೆನ್ಸ್, ಅದಕ್ಕೆ ಅನುಮಾನ ಅಂತ ಹೆಸರು. ಅದಕ್ಕೋಸ್ಕರ ಆ ರೀತಿಯಾಗಿ ಅನ್ವಮೀಯತ, ಅನುಮಾನದಿಂದ ತಿಳಿಯಲ್ಪಟ್ಟಿತು. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ರಾಮ ಪ್ರಯಾಣ ಸಮಯೇ ರಾಮ ಪ್ರಯಾಣ ಜನಿತಂ ವ್ಯಪನೀಯ ಶೋಕಂ ರತ್ನಾಸನೆ ಸ್ಥಿತವತಿ ಮಣಿಪಾದರಕ್ಷೇ ಪೃಥ್ವೀಂ ನಿಜೇನ ಯಶಸಾ ವಿಹಿತೋತ್ತರೀಯಾಂ ಏಕಾತಪತ್ರತಿಲಕಾಂ ಭವತೀವಿತೇನೇ. ಎಲ್ಲರಿಗೂ ಶೋಕ ಹುಟ್ಟುಬಿಟ್ಟಿತ್ತು ಅಯೋಧ್ಯೆ ಒಳಗೆ. ರಾಮ ಹೊರಟೋದ್ನಲ್ಲ, ರಾಮನೇ ಕಾಡಿಗೆ ಹೊರಟೋದ್ನಲ್ಲ, ನಾವಿಲ್ಲಿ ಪಟ್ಟಣದಲ್ಲಿದ್ದೀವಲ್ಲ, ಹೇಗೆ ಅಂತ ದುಃಖ ಇತ್ತು. ಆ ರೀತಿಯಾಗಿರ್ತಕ್ಕಂಥ ದುಃಖವನ್ನು ಕಡಿಮೆ ಮಾಡಿ ಈ ಮಣಿಪಾದರಕ್ಷೆಯು, ಮಣಿಪಾದುಕೆಯು ಬಂದು ಸಿಂಹಾಸನೆ ರತ್ನಾಸನೆ ಸ್ಥಿತವತಿ, ಸಿಂಹಾಸನದ ಮೇಲೆ ಅದು ಕುಳಿತುಕೊಂಡಿದೆ. ಪೃಥ್ವೀಂ ನಿಜೇನ ಯಶಸಾ ವಿಹಿತೋತ್ತರೀಯಾಂ. ನಮ್ಮ ಸಂಸ್ಕೃತದ ಕವಿಗಳಲ್ಲಿ ಕೆಲವು ಕವಿ ಸಮಯಗಳು ಅಂತಿರುತ್ತೆ. ಅಂದರೆ ಪ್ರಪಂಚದಲ್ಲಿ ಕಾಣದೆ ಹೋದರೂ ಕವಿಗಳ ಮನಸ್ಸಿಗೆ ಅದು ತೋರಿರುತ್ತೆ ಅಂಥ ವಿಚಾರಗಳು. ಅದರ ಪ್ರಕಾರ ಏನು ಅಂತಂದರೆ, ಯಾರ್ದಾದರೂ ಒಳ್ಳೆಯ ಕೀರ್ತಿ ಹರಡ್ತಾ ಇದೆ ಅಂತಂದರೆ ಅದು ಬೆಳದಿಂಗಳನ್ನಾಗೆ ಬೆಳ್ಳಗೆ ಹರಡ್ತಾ ಇದೆ ಅಂತ ಅರ್ಥ. ಹಾಗೆ ಈ ಒಂದು ಪಾದುಕೆಯ ಯಶಸ್ಸು ಎಲ್ಲ ಕಡೆ ಹರಡ್ಬಿಡ್ತಲ್ಲ, ಅದು ಹೇಗಿದೆ ಅಂತಂದರೆ, ಮೇಲೆ ಹಾಕ್ಕೊಳ್ಳುವಂಥ ಉತ್ತರೀಯ ಎಂಬುವಂಥ ಬಟ್ಟೆ ಇರುತ್ತೆ ನೋಡಿ, ಉತ್ತರೀಯ ಸಂವ್ಯಾನಂ ಉತ್ತರೀಯಂಚ ಅಂತ ಅಮರಕೋಶದಲ್ಲಿ ಹೇಳ್ತಾರೆ. ಆ ಒಂದು ಮೇಲಿನ ವಸ್ತ್ರ, ಬಿಳಿಯ ವಸ್ತ್ರ ಇದೆಯಲ್ಲ, ಅದು ಯಾವುದಪ್ಪ ಅಂತಂದರೆ ಈ ಕೀರ್ತಿಯೇ ಆ ವಸ್ತ್ರ. ಯಶಸ ವಿಹಿತ ಉತ್ತರೀಯಾಂ ವಿತೇನೆ, ಅದಕ್ಕೆ ಉತ್ತರೀಯವನ್ನು ಕೊಟ್ಟಾಗಾಯಿತು ಪ್ರಪಂಚಕ್ಕೆ. ಏಕಾತಪತ್ರ ತಿಲಕಾಂ. ಆಗಿನ ಕಾಲದಲ್ಲಿ ನಿಯಮ, ಯಾರೂ ಕೂಡ ಬೆಳ್ಗೊಡೆಯನ್ನು, ವೈಟ್ ಅಂಬ್ರೆಲಾ ಯಾರೂ ಹಿಡ್ಕೊಳ್ಳೋ ಹಾಗಿಲ್ಲ. ಚಕ್ರವರ್ತಿ ಯಾವುದನ್ನು ಮಾತ್ರ ಅದನ್ನ ಹಿಡ್ಕೊಳ್ಬೇಕು. ಏಕಾತಪತ್ರ ಅಂತ ರಘುವಂಶ ಓದಿದ್ದವ್ರಿಗೆ ಜ್ಞಾಪಕ ಬರುತ್ತೆ ತಕ್ಷಣ. ಏಕಾತಪತ್ರಂ ಜಗತಃ ಪ್ರಭುತ್ವಂ ನವಂ ವಯ ಕಾಂತಮಿದಂ ವಪುಶ್ಚ. ಆ ಸಿಂಹ ದಿಲೀಪನಿಗೆ ಹೇಳುವಂಥ ಮಾತು, ಏಕಾತಪತ್ರಂ ಜಗತಃ ಪ್ರಭುತ್ವಂ. ಇಡೀ ಪ್ರಪಂಚಕ್ಕೆ ಒಂದು ಕೊಡೆ, ಇನ್ಯಾರು ಆ ಬಿಳಿ ಕೊಡೆಯನ್ನು ಹಿಡ್ಕೊಳ್ಳೋ ಆಗಿಲ್ಲ. ಆ ರೀತಿಯಾಗಿ ಇಲ್ಲೂ ಕೂಡ ಹೇಳ್ತಿದ್ದಾರೆ, ಏಕಾತಪತ್ರ ತಿಲಕಾಂ ಪೃಥಿವೀಂ ಭವತಿ ವಿತೇನೆ. ನೀನು ಆ ರೀತಿಯಾಗಿ ಅವನ ಕೊಡೆ ಇತ್ತಲ್ಲ, ಬಿಳಿ ಕೊಡೆ ಇತ್ತಲ್ಲ, ಅದು ಈ ಭೂಮಿಗೆ, ಈ ರಾಜ್ಯಕ್ಕೆ
ತಿಲಕವನ್ನು ಇಟ್ಕೊಂಡು ಹಾಗೆ ಇತ್ತು. ಆ ರೀತಿ ಆ ಒಂದು ಗುಂಡಾಗಿರುತ್ತಲ್ಲ ಕೊಡೆ, ಅದಕ್ಕೋಸ್ಕರ ಆ ರೀತಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಏಕಾತಪತ್ರ ತಿಲಕಾಂ ಭವತಿ ವಿತೇನೆ ವೀರವ್ರತ ಪ್ರಣಯಿನಿ ಪ್ರಥಮೋ ರಘೂಣಾಂ ಪ್ರಾಪ್ತೆ ಚಿರಾಯ ಭರತೆ ವ್ರತಮಾಸಿಧಾರಂ ತ್ಯಕ್ತ್ವಾ ಪದಾವನಿ ತಥಾ ವಿವಿಧಾನ್ ವಿಹಾರಾನ್ ಏಕಾಸಿಕಾ ವ್ರತಂ ಅಪೂರ್ವಂ ಅವರ್ತಯ ತ್ವಂ. ಭರತ ಪ್ರಪಂಚದಲ್ಲೇ ಆದರ್ಶ ವ್ಯಕ್ತಿ. ಹಿ ವಾಸ್ ದಿ ಐಡಿಯಲ್. ರಾಮನಿಗೆ ಆ ಒಂದು ವರದ ನಿರ್ಬಂಧ ಇತ್ತು, ಅವನು ಕಾಡಿನಲ್ಲಿರಬೇಕು, ಆ ರೀತಿ ನಾರುಮಡಿಗಳು ಉಟ್ಕೊಳ್ಬೇಕು, ತಪಸ್ವಿಯ ಹಾಗೆ ಕಾಲ ಕಳಿಬೇಕು ಅಂತ. ಆದರೆ ಭರತನಿಗೆ ಯಾರು ಆ ರೀತಿ ನಿಯಮ ಹಾಕಿದ್ರು? ಪಾದುಕೆಗಳನ್ನು ತಂದರೂ ಕೂಡ ಅವನು ಅಯೋಧ್ಯೆಯಲ್ಲಿ ಸಿಂಹಾಸನದ ಮೇಲಿಟ್ಟು ತಾನು ಒಳ್ಳೆಯ ಪೀತಾಂಬರವನ್ನೆಲ್ಲ ಹಾಕ್ಕೊಂಡು ಕಿರೀಟ ಹಾಕ್ಕೊಂಡು ಓಡಾಡ್ಬೋದಾಗಿತ್ತು. ಆದರೆ ಎಂಥ ವ್ಯಕ್ತಿ ಅಂತಂದರೆ, ರಾಮನು ಆ ರೀತಿ ಕಷ್ಟಪಡ್ತಿರುವಾಗ ನಾನು ಇಲ್ಲಿ ವೈಭವವನ್ನು ಹೊಂದೋದ ಅಂಥೇಳಿ ತಾನು ಕೂಡ ಆ ರೀತಿಯಾದ ವನವಾಸಿಯಂತೆ ವಾಸ ಮಾಡಿದ್ದಾನೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ, ಅದು ನೋಡಿ, ಮದುವೆ ಆಗಿದ್ದಂಥ ಕೆಲವೇ ವರ್ಷಗಳಾಗಿದೆ ಅವರಿಗೆ, ರಾಮನಿಗೆ ಭರತನಿಗೆ ಎಲ್ಲ. ಆದರೂ ರಾಮನು ಈ ರೀತಿಯಾಗಿರ್ತಕ್ಕಂಥ ಸುಖಗಳೇನೂ ಪಡ್ತಾ ಇಲ್ಲ. ರಾಮ ಸೀತೆಯವರು 14 ವರ್ಷ ಇದ್ರಲ್ಲ ಕಾಡಿನಲ್ಲಿ, ಬ್ರಹ್ಮಚರ್ಯ ವ್ರತವನ್ನು ಕಾಪಾಡ್ತಾಯಿದ್ರು. ಅಷ್ಟು ದಿವಸ ಇದ್ರೆ, ಅಷ್ಟು ವರ್ಷ ಇದ್ರಲ್ಲ ಇಬ್ಬರು ಒಟ್ಟಿಗೆ, ಹಾಗಿದ್ರೆ ಆವಾಗಲೇ ಯಾಕೆ ಮಕ್ಕಳಾಗಲಿಲ್ಲ ಅಂತ ಯಾರೋ ಕೇಳ್ಬೋದು. ಅವರು ಕಾಡಿನ ವನವಾಸವನ್ನು ಮಾಡೋಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಿದರು. ಅದೇ ರೀತಿಯಾಗಿ ಭರತನೂ ಕೂಡ ಇಲ್ಲಿದ್ದರೂ ಆ ರೀತಿಯಾದ ವ್ರತವನ್ನು ಅವನು ಕಾಪಾಡಿದ. ಯಾರಿಗೆ ಹೆಂಡ್ತಿನೇ ಇಲ್ವೋ, ಒಬ್ಬಂಟಿಯಾಗಿ ಇದ್ಬಿಡ್ತಾರೋ, ಅವ್ರು ಹೇಗಾದರೂ ಇರ್ಬೋದು. ಆದರೆ ಮದುವೆ ಮಾಡಿಕೊಂಡು ಅಷ್ಟು ಸುಂದರವಾಗಿರ್ತಕ್ಕಂಥ ಹೆಂಡತಿ ಜೊತೆಗಳಿಗಿದ್ದಾಗ ಬ್ರಹ್ಮಚರ್ಯವನ್ನು ಕಾಪಾಡೋದು ಅಂತ ಎಷ್ಟು ಕಷ್ಟ ಅಂತ ಯೋಚನೆ ಮಾಡಿ. ಅದನ್ನು ಅಸಿಧಾರಾವ್ರತ ಅಂತ ಹೇಳ್ತಾರೆ. ಹಸಿ ಅಂತಂದರೆ ಖಡ್ಗ, ಅದರ ಧಾರೆ ಅಂತಂದರೆ ಚೂಪಾಗಿರ್ತಕ್ಕಂಥ ಎಡ್ಜಿರ್ತಲ್ಲ, ಅದಕ್ಕೆ ದಾರ ಅಂತ ಹೆಸರು. ಅದರ ಮೇಲೆ ನಡೆದ ಹಾಗೆ ಇದು ಅಂತ. ಜೊತೆ ಒಳಗೆ ಪತ್ನಿ ಇದ್ದರೂ ಕೂಡ ಆ ರೀತಿಯಾದ ಬ್ರಹ್ಮಚರ್ಯವನ್ನು ಕಾಪಾಡೋದು ಅಸಿಧಾರ ವ್ರತ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ವೀರವ್ರತ ಪ್ರಣಯಿನಿ ಪ್ರಥಮೇ ರಘೂಣಾಂ ಪ್ರಾಪ್ತೆ ಚಿರಾಯ ಭರತೆ ವ್ರತಂ ಆಸಿಧಾರಂ. ಅಸಿಧಾರಿಯ ಮೇಲೆ ನಡೆಯುವಂಥ ಆ ರೀತಿಯಾಗಿರ್ತಕ್ಕಂಥ ವ್ರತವನ್ನು ಅವನು ತೆಗೆದುಕೊಂಡಿರುವಾಗ ಈ ಒಂದು ಪಾದುಕೆ ಏನು ಮಾಡ್ತು, ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಓಡಾಡ್ತಿತ್ತು. ರಾಮನ ಕಾಲದಲ್ಲಿದ್ದಾಗ ರಾಮ ಓಡಾಡಿದ ಕಡೆಯೆಲ್ಲ ಈ ಪಾದುಕೆ ಓಡಾಡ್ತಿತ್ತು. ಆದರೆ ಈಗ ಅದು ಏಕಾಸಿಕಾ ವ್ರತವನ್ನು ತೆಗೆದುಕೊಂಡಿದೆ. ಏಕಸ್ಮಿನ್ ಸ್ಥಳೇ ಅಸ್ತಿ, ಒಂದೇ ಕಡೆ ಇರುತ್ತೆ, ಬೇರೆ ಎಲ್ಲಿ ಓಡಾಡದೆ ಒಂದೇ ಕಡೆ ಇರೋದು ಏಕಾಸಿಕಾ ವ್ರತ. ಆಸಿಕಾ ಎಂಬುದು ಆಸ್ ಧಾತುವಿನಿಂದ ಬಂದಿರತಕ್ಕಂಥ ರೂಪ. ಅದಕ್ಕೋಸ್ಕರ ಅವನು ಭರತ ಆ ರೀತಿಯಾಗಿರ್ತಕ್ಕಂಥ ವ್ರತ ಮಾಡುವಾಗ ನಾನು ಸುಮ್ಮನೆ ಇರಬಾರ್ದು ಅಂಥೇಳಿ ನೀನು ಈ ರೀತಿಯಾಗಿರ್ತಕ್ಕಂಥ ವ್ರತವನ್ನು ತೆಗೆದುಕೊಂಡಿಯಲ್ಲಮ್ಮ ಪಾದಕ್ಕೆ, ಅದಕ್ಕೋಸ್ಕರ ನಿನಗೆ ನಮಸ್ಕಾರಗಳು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪದಾವನಿ ತಥಾ ವಿವಿಧಾನ್ ವಿಹಾರಾನ್ ಏಕಾಸಿಕಾ ವ್ರತಂ ಅಪೂರ್ವಂ ಅವರ್ತಯ ತ್ವಂ. ಆ ರೀತಿಯಾದ ವ್ರತವನ್ನು ನೀನು ಸ್ವೀಕರಿಸಿದ್ದೀಯಾ ಅಂತ. 14 ವರ್ಷ ರಾಮ ಅಲ್ಲಿ ಕಾಡಿನಲ್ಲಿ ಏನೇನೋ ಕಷ್ಟಪಡ್ತಾ ಇದ್ದಾನೆ. ಇಲ್ಲಿ ಅಯೋಧ್ಯೆಯಲ್ಲಿ ಕೋಸಲ ದೇಶದಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಪ್ರೊಟೆಸ್ಟ್ಸ್ ಇಲ್ಲ, ಹರತಾಳುಗಳಿಲ್ಲ. ಈಗ ಮಾತೆತ್ತಿದ್ರೆ ಇವರಿಂದ
ವಿರೋಧ, ಅವರಿಂದ ಪ್ರತಿಭಟನೆ ಅಂತ ಪ್ರತಿದಿನ ಬರ್ತಲ್ಲ, ಒಂದಕ್ಕೂ ಅವಕಾಶವಿಲ್ಲದೆ ಅಷ್ಟು ಚೆನ್ನಾಗಿ ಆಡಳಿತವನ್ನು ಮಾಡ್ತಾ ಇದೆ ಪಾದುಕೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದನ್ನ ವರ್ಣನೆ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕವಿ ಶಕ್ತಿ ಇದ್ದರೆ ತಾನಾಗಿ ಅವು ಕಷ್ಟಪಟ್ಟು ತರಿಸ್ಕೊಳ್ಳೋದಲ್ಲ, ಸರಸ್ವತಿಯ ಅನುಗ್ರಹದಿಂದ ಆ ರೀತಿಯಾಗಿರ್ತಕ್ಕಂಥ ವಿಚಾರಗಳು ತಾನಾಗಿ ಹುಟ್ಟಬೇಕು. ಅದು ಕವಿತ್ವ ಅಂದರೆ. ಹೇಳ್ತಾ ಇದ್ದಾರೆ, ಅಪಾವೃತದ್ವಾರಂ ಅಯಂತ್ರಿತಾಶ್ವಂ ರಂಗೇಶ ಪಾದಾವನಿ ಪೂರ್ವಮಾಸೀತ್ ತ್ವಯಾ ಯದೃಚ್ಛಾ ಸುಖ ಸುಪ್ತ ಪಾಂಥಂ ರಾಮೇ ವನಸ್ಥೇಪಿ ಪದಂ ರಘೂಣಾಂ. ಊರೆಲ್ಲ ಯಾವ ರೀತಿ ಇದೆ? ಅಪಾವೃತದ್ವಾರಂ, ಯಾರು ತಮ್ಮ ಮನೆಗಳಿಗೆ ಬೀಗ ಹಾಕ್ತಾ ಇರಲಿಲ್ಲ, ಬಾಗಿಲೇ ತೆಗೆದಿಟ್ಟು ಹೋದರೂ ಕೂಡ ಯಾವ ಕಳ್ಳತನವೂ ಇಲ್ಲ. ಅಪಾವೃತದ್ವಾರಂ ಅಯಂತ್ರಿತಾಶ್ವಂ, ಕುದುರೆಗಳನ್ನು, ಆನೆಗಳನ್ನು, ಒಂಟೆಗಳನ್ನು, ಆ ವಾಹನಗಳು ಯಾವುದನ್ನು ಕೂಡ ಕಟ್ ಹಾಕಬೇಕಾಗಿಲ್ಲ. ದೇ ಆರ್ ಒಬೇಯಿಂಗ್ ಆನ್ ದೇರ್ ಓನ್. ಸ್ವಯಂ ಅವೇನೇ ಆ ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದೆ, ಯಾವುದನ್ನು ಕಟ್ ಹಾಕಬೇಕಾಗಿಲ್ಲ. ಅಷ್ಟು ಸುಖವಾಗಿದ್ದಾರೆ ಜನಗಳು. ರಂಗೇಶ ಪಾದಾವನಿ ಪೂರ್ವಮಾಸೀತ್, ರಾಮ ಇದ್ದಾಗ ಆ ರೀತಿ ಇತ್ತು, ಈಗಲೂ ಕೂಡ ನೀನು ಬಂದಿದ್ದರಿಂದ ಅದೇ ರೀತಿಯಾಗಿದೆ. ತ್ವಯಾ ಯದೃಚ್ಛಾ ಸುಖ ಸುಪ್ತ ಪಾಂಥಂ. ಇಷ್ಟು ಒಳ್ಳೆಯ ಪದವನ್ನು ನಾನು ಬೇರೆ ಕಡೆ ನೋಡಿಲ್ಲ. ಯದೃಚ್ಛಾ ಸುಖ ಸುಪ್ತ ಪಾಂಥಂ. ಪಾಂಥರು ಅಂತಂದರೆ ನಡ್ಕೊಂಡು ಹೋಗೋ ಪಥಿಕರು, ದಾರಿ ಒಳಗೆ ಹೋಗುವಂಥವ್ರಿಗೆ ಪಂಥೋಣ ನಿತ್ಯಂ ಎಂಬ ಸೂತ್ರದಿಂದ ಪಾಂಥ ಅಂತ ರೂಪ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಪಾಂಥರಿದಾರಲ್ಲ, ದಾರಿಲಿ ಹೋಗುವಾಗ ಎಲ್ಲಿ ಕಳ್ಳಕಾಕರು ಬಂದ್ಬಿಡ್ತಾರೋ, ಎಲ್ಲಿ ದರೋಡೆಕೋರರು ಬಂದ್ಬಿಡ್ತಾರೋ ಅಂತ ಏನೂ ಹೆದರಬೇಕಾಗಿಲ್ಲ. ಎಲ್ಲಿ ಬೇಕಾದರೂ ಎದುರುಚ್ಛಾ, ತಮಗಿಷ್ಟ ಬಂದ ಹಾಗೆ, ಅಕಾರ್ಡಿಂಗ್ ಟು ದೇರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್. ಸುಖ ಸುಪ್ತ ಪಾಂಥಂ, ಸುಖವಾಗಿ ಎಲ್ಲರೂ ನಿದ್ದೆ ಮಾಡೋಂಥ ಆ ರೀತಿಯಾಗಿರ್ತಕ್ಕಂಥ ರಾಜ್ಯವನ್ನು ನೀನು ತಂದಿದ್ದೀಯಾ. ವಿ ವಾಂಟ್ ಸಚ್ ಅಡ್ಮಿನಿಸ್ಟ್ರೇಟರ್ಸ್. ನಮಗೆ ಇವತ್ತು ಬೇಕಾಗಿರುವಂಥದ್ದು ಆ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸುವಂಥವರು. ಎಷ್ಟೋ ಎಚ್ಚರಿಕೆ ತಗೊಂಡು ಜೊತೆ ಒಳಗೆ ಒಬ್ಬ ಅಂಗರಕ್ಷಕನ ಇಟ್ಕೊಂಡು ಹೋದರೂ ಇವತ್ತೇನಾಗಿದೆ ಅಂತಂದರೆ ಯಾವ ಕಾಲದಲ್ಲಿ ಯಾರು ಹಿಡ್ಕೊಳ್ತಾರೋ ಯಾರು ಕಿತ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಆ ಕಾಲದಲ್ಲಿ ಪಾದುಕೆಗಳ ರಾಜ್ಯಭಾರದಲ್ಲಿ ಯದೃಚ್ಛಾ ಸುಖ ಸುಪ್ತ ಪಾಂಥಂ ರಾಜ್ಯಂ ಆಸೀತ್. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ನೋಡಿ. ಮತ್ತೆ ಎಷ್ಟು ದೇಶವನ್ನು ಬೆಳೆಸ್ತಾ ಇದ್ದಾನೆ, ಕೋಸಲ ದೇಶವನ್ನು ಎಷ್ಟು ವಿಸ್ತಾರ ಮಾಡ್ತಿದ್ದಾನೆ. ಮಗಧಾಂಗ ಕಲಿಂಗ ವಂಗ ಮುಖ್ಯಾನ್ ವಿಮತಾನ್ ರಂಧ್ರಗ ವೇಷಿಣ ಸಸೈನ್ಯಾನ್ ರಘುಪುಂಗವ ಪಾದುಕೆ ವಿಜಿಗ್ಯೆ ಭರತಃ ಶಾಸನ ಮುದ್ವಹನ್ ಭವತ್ಯಾ. ಆ ಪಾದುಕೆಗಳಿಂದ ಅಪ್ಪಣೆಯನ್ನು ಪಡೆದು ಭರತನು ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇದ್ದಾನೆ. ಅವತ್ತಿದ್ದಂಥ ರಾಜ್ಯಗಳು ಮಗಧ, ಇವತ್ತದು ಬಿಹಾರ್. ಇವತ್ತು ನಾವು ಯಾವುದನ್ನ ಬಿಹಾರ್ ಅಂತ ಕರಿತೀವೋ ಆ ಕಾಲದಲ್ಲಿ ಅದು ಮಗಧ ರಾಜ್ಯ. ಮಗಧ ಅಂಗ, ನಮ್ಮ ಮಹಾಭಾರತದಲ್ಲಿ ಕರ್ಣನನ್ನು ಅಂಗರಾಜ ಅಂತ ಕರಿತೀವಿ. ಅಂಗ ಎಂಬುವಂಥ ದೇಶವನ್ನು ದುರ್ಯೋಧನ ಅವನಿಗೆ ಕೊಟ್ಟ ಅಂತ. ಅದು ಈ ಒರಿಸ್ಸಾ ಹತ್ತಿರ ಇರ್ತಕ್ಕಂಥ ಒಂದು ಜಾಗ, ಅದು ಅಂಗರಾಜ್ಯ. ಅದು ಕಲಿಂಗ ಒರಿಸ್ಸಾನೆ. ಅಶೋಕನ ಕಥೆ ಕೇಳಿದ್ದೀರಲ್ವ ನೀವೆಲ್ಲ. ಅಶೋಕನು ಆ ಕಳಿಂಗಕ್ಕೆ ಯುದ್ಧಕ್ಕೆ ಬಂದು ಅಷ್ಟು ಜನನ ಕೊಂದ, ಅಷ್ಟು ರಕ್ತ ಹರಿತು. ಅದನ್ನು ನೋಡಿ ಅವನ ಮನಸ್ಸಿಗೆ ದುಃಖವಾಗಿ ಅವತ್ತಿನಿಂದ ಎಲ್ಲ ಯುದ್ಧವನ್ನು ನಿಲ್ಲಿಸಿದ. ಅದು ಕಳಿಂಗ ರಾಜ್ಯ. ಅದು ಇವತ್ತಿನ ಒರಿಸ್ಸಾ ಅಂತ ಕರಿತೀವಲ್ಲ ಅದು. ವಂಗ ಅಂದರೆ ಬಂಗಾಳ. ವಂಗ ಎಂಬುದೇ ಬಂಗಾಳ ಅಂತ ಆಗಿದೆ. ಅದಕ್ಕೋಸ್ಕರ ಬಾಂಗ್ಲಾ ಅಂತ ಕರೀತಾರಲ್ಲ ಆ ಭಾಗ ಎಲ್ಲ ಅದು ವಂಗದೇಶ. ಈ ಎಲ್ಲ ಈ ರೀತಿಯಾಗಿ ಮುಖ್ಯ
ಅವರು ವಿಮತರಾಗಿದ್ದರೆ, ವಿರೋಧವಾಗಿ ಶತ್ರುಗಳಾಗಿದ್ದರೆ ರಂಧ್ರ ಗವೇಷಿಣ, ಶತ್ರುಗಳೆಲ್ಲ ಮಾಡೋದು ಅದು ಕೆಲಸ. ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂತಿದ್ರೆ ಅವರಲ್ಲಿ ಏನು ದುರ್ಬಲವಾಗಿರ್ತಕ್ಕಂಥ ಸ್ಥಾನ ಇದೆ ಅದನ್ನು ಹಿಡ್ಕೊಂಡು ಹೊಡಿಬೇಕು. ಅದಕ್ಕೆ ರಂಧ್ರ ಅಂತ ಕರೀತಾರೆ. ಆ ರಂಧ್ರ ಗವೇಷಿಣ, ಗವೇಷಿಣ ಅಂದರೆ ಹುಡ್ಕೋಂಥವರು. ಆ ರೀತಿಯಾಗಿರ್ತಕ್ಕಂಥ ಶತ್ರುಗಳನ್ನು ಸಸೈನ್ಯಾನ್ ಭರತಃ ವಿಜಿಗ್ಯೆ, ಭರತನು ಅವೆಲ್ಲವನ್ನು ಕೂಡ ಗೆದ್ದ. ಆ ರೀತಿಯಾಗಿ ಕೋಸಲ ದೇಶ, ಅಯೋಧ್ಯೆಯ ರಾಜ್ಯ ಅಷ್ಟು ವಿಸ್ತಾರವಾಯಿತು ಅಂಬೋದನ್ನು ಆ ಒಂದು ಪಾದುಕೆಯನ್ನು ಕುರಿತು ನಿನ್ನ ಕಾಲದಲ್ಲಿ ಹೀಗಾಗಿತ್ತಮ್ಮ ಅಂಥೇಳಿ ಪಾದುಕೆಗಳಿಗೆ ಹೇಳ್ತಾ ಇದ್ದಾರೆ. ಇದು ಅಧಿಕಾರ ಪರಿಗ್ರಹ ಪದ್ಧತಿ. ಅಲ್ಲಿ ಎಷ್ಟೋ ಶ್ಲೋಕಗಳಿದೆ, ನಾವು 4 ಶ್ಲೋಕ ಆರಿಸ್ಕೊಂಡಿದ್ದೀವಿ. ಮುಂದಿನದು ಅಭಿಷೇಕ ಪದ್ಧತಿ ಅಂತ. ಪಾದುಕೆಗಳಿಗೆ ಭರತ ಅಭಿಷೇಕ ಮಾಡಿದ್ನಲ್ಲ, ಆ ಅಭಿಷೇಕವನ್ನೇ ನಾನಾ ಪ್ರಕಾರವಾಗಿ ಕವಿಗಳು ವರ್ಣಿಸ್ತಾ ಇದ್ದಾರೆ. ಪಾಹಿನ ಪಾದುಕೇಯಸ್ಯಾಹ ವಿಧಾಸ್ಯನ್ನಭಿಷೇಚನಂ ಆಭಿಷೇಚನಿಕಂ ಭಾಂಡಂ ಚಕ್ರೇ ರಾಮ ಪ್ರದಕ್ಷಿಣಂ. ಮೊದಲು, ನೀವು ರಾಮಾಯಣ ಓದಿರುವಂಥವ್ರು ನಿಮಗೆಲ್ಲ ಗೊತ್ತಿರುತ್ತೆ, ಮೊದಲು ದಶರಥ ರಾಮನಿಗೆ ಅಭಿಷೇಕ ಮಾಡಬೇಕು ಅಂತ ಮಾಡ್ದ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ತ ಸಂಭಾರಗಳು ಸಿದ್ಧವಾಗಲಿ ಅಂತ ಹೇಳ್ದ. ದೊಡ್ಡ ದೊಡ್ಡ ಪಾತ್ರೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೆಲ್ಲವನ್ನು ಕೂಡ ತಯಾರು ಮಾಡಿದ್ರು. ರಾಮ ಅವೆಲ್ಲದಕ್ಕೂ ಕೂಡ ಪ್ರದಕ್ಷಿಣ ಮಾಡಿ ನಮಸ್ಕಾರ ಮಾಡಿದ್ದ. ಆ ರೀತಿಯಾಗಿ ಯಾವ ಒಂದು ಭಾಂಡಗಳಿಗೆ ನಮಸ್ಕಾರ ಮಾಡಿದ್ನೋ ಅದೆಲ್ಲವೂ ಈ ಪಾದುಕೆಗಳನ್ನು ತಂದ್ರಲ್ಲ, ಪಾದುಕೆಗಳನ್ನು ತಂದ ಮೇಲೆ ಆ ಪಾದುಕಾ ಪಟ್ಟಾಭಿಷೇಕ ಆಗುವಾಗ ಅದೆಲ್ಲವೂ ಸಾರ್ಥಕವಾಯಿತು. ನಥಿಂಗ್ ವೆಂಟ್ ವೇಸ್ಟ್, ಯಾವುದೂ ವ್ಯರ್ಥವಾಗಲಿಲ್ಲ. ಅಷ್ಟನ್ನು ಕೂಡ ಆಭಿಷೇಚನಿಕಂ ಭಾಂಡಂ, ಅಭಿಷೇಚನಕ್ಕೋಸ್ಕರ ಉಪಯೋಗಿಸ್ಬೇಕಾಗಿದ್ದಂಥ ಭಾಂಡಗಳು ಅವೇ. ಭಾಂಡ ಅಂದರೆ ಪಾತ್ರೆ ಅಂತ ನಿಮಗೆ ಗೊತ್ತಿರ್ಬೋದು. ಬಂಡವಾಳ ಅಂತೀವಲ್ಲ, ಅದು ಆ ಭಾಂಡ ಅಂಬುವಂಥ ಪದದಿಂದಲೇ ಬಂದಿರತಕ್ಕಂಥದ್ದು, ಭಾಂಡ ದ್ರವ್ಯ ಅದು. ಆದ್ದರಿಂದ ಆಭಿಷೇಚನಿಕಂ ಭಾಂಡಂ ಚಕ್ರೇ ರಾಮ ಪ್ರದಕ್ಷಿಣಂ. ಮುಂದೆ ಈ ಪಾದುಕೆಗಳಿಗಾಗುತ್ತೆ, ನನಗಾಗದೆ ಹೋದರೆ ಪಾದುಕೆಗಳಿಗಾದರೂ ಅಭಿಷೇಕ ಆಗುತ್ತೆ, ಆವಾಗ ಪ್ರಯೋಜನ ಆಗುತ್ತೆ ಅಂತ ಮೊದಲೇ ಬೇಕಾಗಿರ್ತಕ್ಕಂಥ ಎಲ್ಲ ಮಂಗಳ ಕ್ರಿಯೆಗಳನ್ನು ರಾಮ ಮಾಡಿದ್ದ. ದಿನಕರ ಕುಲಜಾನಾಂ ದೇವಿ ಪೃಥ್ವೀಪತೀನಾಂ ನಿರುಪಧಿಮಧಿಕಾರಂ ಪ್ರಾಪ್ನುವತ್ಯಾಂ ಭವತ್ಯಾಂ ಅಜನಿಷತ ಸಮಸ್ತಾ ಪಾದುಕೆ ತಾವಕೀನ ಸ್ನಪನ ಸಲಿಲ ಯೋಗಾತ್ ನಿಮ್ನಗಾಸ್ ತುಂಗಭದ್ರಾ. ದಿನಕರ ಕುಲಜಾನಾಂ, ದಿನಕರ ಅಂದರೆ ಸೂರ್ಯ, ದಿನಂ ಕರೋತಿ ಇತಿ ದಿನಕರ. ಅವನ ಕುಲದಲ್ಲಿ ಹುಟ್ಟಿದವರು ಇವರೆಲ್ಲ ರಾಮ, ದಶರಥ, ರಘು, ಅಜ, ರಘು, ದಿಲೀಪ, ಹೀಗೆ ಈ ವಂಶದವರೆಲ್ಲ. ಒಂದು ಕಡೆ ಒಬ್ಬ ರಾಜ. ಆ ರಾಜ ಏನಪ್ಪ ಅಂದರೆ ಎಲ್ಲ ವಿದ್ವಾಂಸರನ್ನು ಕರೆಯೋದು. ಕರೆದುಬಿಟ್ಟು, ರಾಮಾಯಣ ಓದಿದ್ದೀರೇನ್ರಿ? ರಾಮನ ವಿಷಯ ಗೊತ್ತೇನ್ರಿ? ಗೊತ್ತು ಸ್ವಾಮಿ, ನಾವು ಓದಿದ್ದೀವಿ. ಹಾಗಿದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಏನು ಪ್ರಶ್ನೆ ಸ್ವಾಮಿ? ರಾಮನ ತಂದೆ ಯಾರು? ದಶರಥ. ದಶರಥನ ತಂದೆ ಯಾರು? ಅಜಮಹಾರಾಜ. ಅಜಮಹಾರಾಜನ ತಂದೆ ಯಾರು? ರಘು ಮಹಾರಾಜ. ರಘು ಮಹಾರಾಜನ ತಂದೆ ಯಾರು? ದಿಲೀಪ. ದಿಲೀಪನ ತಂದೆ ಯಾರು? ಎಷ್ಟೊಂದು ಹೀಗೆ ಕೇಳ್ತಾ ಹೋದರೆ ಎಷ್ಟು ಹೇಳೋಕ್ಕಾಗತ್ತೆ? ಪಾಪ 5, 6 ವಂಶಗಳವರೆಗೆ ಇದ್ರ ಜನ್ರೇಷನ್ಸ್ವರೆಗೆ ಹೇಳ್ತಾ ಇದ್ರು, ಗೊತ್ತಿಲ್ಲ. ರಾಮಾಯಣನೇ ಗೊತ್ತಿಲ್ವೇನ್ರಿ? ಎಂಥ ಪಂಡಿತ ನೀನು, ಗೆಟ್ ಔಟ್ ಅಂತ ಅವಮಾನ ಮಾಡಿ ಕಳಿಸೋದು. ಎಲ್ಲ ವಿದ್ವಾಂಸರಿಗೂ ಹೀಗೆ ಅವಮಾನ ಮಾಡ್ತಾಯಿದ್ದೆ. ಇದನ್ನು ನೋಡ್ಕೊಂಡ ಒಬ್ಬ ಈ ರಾಜನಿಗೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ. ಅವನು ಬಂದ. ರಾಮಾಯಣ ಓದಿದ್ದೇನಯ್ಯ? ಓದಿದ್ದೀನಿ ಸ್ವಾಮಿ.
ನಾನೇ ಬೇರೆ ಬೇರೆ ರಾಮಾಯಣ ಎಲ್ಲ ಓದಿದ್ದೀನಿ ಸ್ವಾಮಿ. ಹಾಗಿದ್ರೆ ರಾಮನ ತಂದೆ ಯಾರು? ದಶರಥ. ದಶರಥನ ತಂದೆ ಯಾರು? ಏಕಾದಶ ರಥ. ಏಕಾದಶ ರಥನ ತಂದೆ ಯಾರು? ದ್ವಾದಶ ರಥ. ಅವನ ತಂದೆ ಯಾರು? ತ್ರಯೋದಶ ರಥ. ನೀನು ಕೇಳ್ತಾ ಹೋಗೋ, ನಾನು ಹೇಳ್ತಾ ಹೋಗ್ತೀನಿ. ರಾಜನೇ ಸುಸ್ತಾಗ್ಬಿಟ್ಟು ಅಪ್ಪ ನಮಸ್ಕಾರ ನಿನಗೆ ಅಂತೇಳಿ ಅವನಿಗೆ ಬಹುಮಾನ ಕೊಟ್ಟು ಕಳಿಸ್ದ ಅಂತ. ಹಾಗೆ ಇರ್ತಕ್ಕಂಥ ದಿನಕರ ಕುಲಜಾನಾಂ ದೇವಿ ಪೃಥ್ವೀಪತೀನಾಂ ಎಲ್ಲ ರಾಜರಿಗೂ ಕೂಡ ನಿರುಪಧಿಮ ಅಧಿಕಾರಂ ಪ್ರಾಪ್ನುವತ್ಯಾಂ ಭವತ್ಯಾಂ, ಯಾವ ಉಪಾಧಿಯೂ ಇಲ್ಲದ ನಿರುಪಾಧಿಕವಾದ ಸಂಪೂರ್ಣವಾಗಿ ಅಧಿಕಾರ ಎಂಬುದು ಈ ಕ್ಲಾಸಸ್ ಹಾಕಿ ಇಷ್ಟು ಕಂಡೀಷನ್ ಅಂತಿಲ್ಲ. ಸಾವರಿನ್ ಪವರ್ ಅದನ್ನು ಕೊಟ್ಬಿಟ್ಟಿದ್ದಾರೆ ಆ ಪಾದುಕೆಗೆ. ಅಂಥ ಅಧಿಕಾರ ನೀನು ಪಡೆದಿದ್ದೀಯಲ್ಲ, ಇದರಿಂದ ಏನಾಯಿತು ಗೊತ್ತೇ? ಅಜನಿಶತ ಸಮಸ್ತ ಪಾದುಕೆ ತಾವಕೀನ ಸ್ನಪನ ಸಲಿಲ ಯೋಗಾತ್. ಅದಕ್ಕೆ ಅಭಿಷೇಕ ಮಾಡ್ತಾ ಇದ್ದಾರೆ. ಈ ಪಾದುಕೆಗಳಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾರೆ. ಆ ನೀರು ಹರಿದು ಬಿಟ್ಟು ಎಲ್ಲ ನದಿಗಳಿಗೂ ಸೇರಿಬಿಡ್ತಂತೆ. ಎಲ್ಲ ನದಿಗಳಿಗೂ ಅಭಿಷೇಕದ ನೀರು ಸೇರಿತು. ಅದರಿಂದ ಎಲ್ಲ ನದಿಗಳು ಕೂಡ ತುಂಗಭದ್ರೆ ನದಿಯಾಯಿತು. ತುಂಗಭದ್ರೆ ಅಂತಂದ್ರೆ ಏನು? ಭದ್ರಂ. ಭದ್ರಂ ಅಂದರೆ ಕಲ್ಯಾಣಂ, ಒಳ್ಳೆಯದು ಅಂತ ಅರ್ಥ. ತುಂಗ ಉನ್ನತವಾಗಿರ್ತಕ್ಕಂಥ ಮಂಗಳವನ್ನು ಉಳ್ಳಂಥ ನದಿಗಳೇ ಆಗಿಬಿಟ್ಟು ಎಲ್ಲವೂ ಕೂಡ ನಿಮ್ನಗಾಹ ತುಂಗಭದ್ರಾಹ ಜಾತಾಹ. ಪ್ರತಿಯೊಂದು ನದಿಯೂ ಕೂಡ ಈಗ ತುಂಗಭದ್ರಾ ಉನ್ನತವಾದ ಮಂಗಳವನ್ನು ಹೊಂದಿರುವಂಥದ್ದು ಅಂಥೇಳಿ ಈ ಅರ್ಥವನ್ನು ಪಡೆಯೋದಕ್ಕೆ ಸಾಧ್ಯವಾಯಿತು ಅಂಥೇಳಿ ಆ ರೀತಿಯಾಗಿರ್ತಕ್ಕಂಥ ಪದದ ಅರ್ಥದ ಸ್ವಾರಸ್ಯವನ್ನು ತೆಗೆದುಕೊಂಡು ಕವಿ ವೇದಾಂತ ದೇಶಿಕರು ಈ ರೀತಿಯಾಗಿ ಚಮತ್ಕಾರವನ್ನು ಉಂಟು ಮಾಡಿದ್ದಾರೆ. ಅಥರ್ವೋಪಜ್ಞಂತೆ ವಿಧಿವದುಪದೇಶಂ ವಿದಧತಾಂ ವಸಿಷ್ಠಾದೀನಾಮಪಿ ಉಪಚಿತ ಚಮತ್ಕಾರ ಭರಯ ತ್ವದಾಸ್ಥಾನ್ಯ ರಂಗಕ್ಷಿತಿರಮಣ ಪಾದಾವನಿ ತದಾ ಲಘೀಯಸ್ಯೋ ಜಾತಾ ರಘುಪರಿಷತ್ ಆಫೋ ಪುರುಷಿಕಾ. ರಘು ರಾಮನ ವಂಶದಲ್ಲಿ ಹಿಂದೆ ಇದ್ದಂಥವನು. ಅವೇಕ್ಷ ಧಾತೋರ್ ಗಮನಾರ್ಥಮರ್ಥವಿತ್ ಚಕಾರ ನಾಮ್ನ ರಘುಮಾತ್ಮ ಸಂಭವಂ ಅಂತ ಕಾಳಿದಾಸ ಹೇಳ್ತಾರೆ. ರಘು ಅಂತ ಯಾಕೆ ಹೆಸರಿಟ್ಟರು ಅಂತಂದರೆ ರಘಿ ಗತವು ಅಂತಿದೆ. ಎಲ್ಲಿ ಬೇಕಾದರೂ ಹೋಗಬಲ್ಲಂಥವನು, ಎಲ್ಲ ಯಾವ ದೇಶಕ್ಕಾದರೂ ಹೋಗಬಲ್ಲವನು, ಯಾವ ಲೋಕಕ್ಕಾದರೂ ಹೋಗಿ ಎಲ್ಲರನ್ನು ಗೆಲ್ಲಬಲ್ಲಂಥವನು. ಆ ಅರ್ಥ ಇಟ್ಕೊಂಡು ಅವನಿಗೆ ರಘು ಎಂಬುವಂಥ ಹೆಸರಿಟ್ಟ ಅವ್ರ ತಂದೆ ದಿಲೀಪ ಅಂತ ಬಿಟ್ಟು ಅಲ್ಲಿ ಕಥೆ ಬರ್ತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ರಘು ವಂಶದವರಿಗೆ ಎಲ್ಲರಿಗೂ ಕೂಡ ಅವನ ಆಸ್ಥಾನ ಇಟ್ಕೊಂಡಿದ್ದಾಗ ರಘು ಆ ಮಹಾರಾಜ ಕುಳಿತಿದ್ದ ಅಂತಂದರೆ ಅಹೋ 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 ಪುರುಷ ಅಂಥೇಳಿ ಜನಗಳೆಲ್ಲ ಏನು ಆಶ್ಚರ್ಯ, ಎಂಥ ಮಹಾರಾಜರು, ಹೇಗಿದೆ ಇದು ಅಂಥೇಳಿ ಜನಗಳು ಆಡ್ತಾ ಇದ್ದಿದ್ದರಿಂದ ಆ ರೀತಿಯಾದ ಸನ್ನಿವೇಶಕ್ಕೆ ಆಹೋ ಪುರುಷಿಕ ಅಂತ ಹೆಸರು. ಆ ರಘು ಮಹಾರಾಜನ ಆಸ್ಥಾನದಲ್ಲಿ ಯಾವ ಪುರುಷಿಕೆ ನಡೀತಿತ್ತು ಅದು ಕೂಡ ಇವಾಗ ಚಿಕ್ಕದಾಗೋಯ್ತು. ನಿನ್ನ ಕಾಲದಲ್ಲಿ ಈ ಪಾದಕೆಯ ಪಟ್ಟಾಭಿಷೇಕ ಆದಾಗ ಯಾವ ರೀತಿಯಾಗಿ ನಡೀತಿದೆ? ಅಥರ್ವೋಪಜ್ಞಂತೆ ವಿಧಿವದ್ ಉಪದೇಶಂ ವಿದಧತಾಂ ವಸಿಷ್ಠಾದೀನಾಮಪಿ. ವಸಿಷ್ಠ, ವಾಮದೇವ, ಬೇಕಾಷ್ಟು ಜನ ಮಂತ್ರಿಗಳು ಅಲ್ಲಿದ್ದರು. ಅವರೆಲ್ಲರೂ ಕೂಡ ಅಥರ್ವ ವೇದಕ್ಕೆ ಅನುಸಾರವಾಗಿ ಇವನಿಗೆ ಉಪದೇಶ ಮಾಡ್ತಿದ್ದಾರೆ. ಮಂತ್ರಿ ಆಗಿರ್ತಕ್ಕಂಥವನು ಅಥರ್ವ ವೇದವನ್ನು ತಿಳ್ಕೊಂಡಿರಬೇಕು ಅಂತಿದೆ. ಏಕೆ ಅಂತಂದರೆ ಅಥರ್ವ ವೇದದಲ್ಲಿ ಒಳ್ಳೇದು ಮಾಡೋದಕ್ಕೂ ಮಂತ್ರಗಳಿದೆ, ಯಾರಿಗಾದರೂ ಕೆಟ್ಟದ್ದು ಮಾಡೋದಕ್ಕೂ ಮಂತ್ರಗಳಿವೆ. ಒಬ್ಬ ಹುಡುಗಿ ಯಾವನನ್ನೋ ಪ್ರೀತಿಸ್ತಾ ಇದ್ದಾಳೆ, ಲವ್ ಮಾಡ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಇನ್ಯಾವುದೋ ಒಬ್ಬ ಹುಡುಗಿ ಅವನನ್ನು ಬಲೆ ಹಾಕ್ಕೊಳ್ಳೋಕೆ ನೋಡ್ತಿದ್ದಾಳೆ. ಆ ಸಂದರ್ಭದಲ್ಲಿ
ಆ ಹುಡುಗಿ ಏನು ಮಾಡಬೇಕು ಅಂಬೋದಕ್ಕೆ ಕೂಡ ಮಂತ್ರಗಳಿದೆ ಅಥರ್ವಶಾಸ್ತ್ರದಲ್ಲಿ. ಹಾಗೆ ಇರ್ತಕ್ಕಂಥದ್ದು ರಾಜನಿಗದು ಬೇಕಾಗತ್ತೆ. ಏನು ಈಗ ಅಮೇರಿಕಾ ದೇಶ ಹೋಗ್ಬಿಟ್ಟು ಇರಾನ್ ಮೇಲೆ ಬಾಂಬ್ ಹಾಕ್ತಾ ಇದೆ. ಅಮೇರಿಕಾ ದೇಶಕ್ಕೆ ಪರವಾಗಿ ಮಾತನಾಡೋದು, ಇರಾನ್ ದೇಶದ ಪರವಾಗಿ ಮಾತನಾಡೋದು, ಇಲ್ಲಿ ಮಾತಾಡಿದ್ರೂ ಕಷ್ಟ, ಅಲ್ಲಿ ಮಾತಾಡಿದ್ರೂ ಕಷ್ಟ. ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಈ ಒಂದೊಂದು ಮಾತಾಡಿದ್ದು ಕೂಡ ಪರಿಣಾಮ ಬೀರುತ್ತೆ. ಅದಕ್ಕೆ ಹುಷಾರಾಗಿರಬೇಕು ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ಅಥರ್ವವೇದದಲ್ಲಿ ಕಲಿಸ್ಕೊಡುತ್ತೆ. ಅದಕ್ಕೋಸ್ಕರ ಆ ಒಂದು ವಿಚಾರವನ್ನೆಲ್ಲ ತಿಳಿದುಕೊಂಡಿದ್ದಂಥ ವಸಿಷ್ಠಾದಿ ಮಂತ್ರಿಗಳು ರಾಜನಿಗೆ ಈ ಪಾದುಕೆಗಳಿಗೆ, ಅಂದರೆ ಪಾದುಕೆಗಳ ಮೂಲಕವಾಗಿ ಭರತನಿಗೆ ಎಲ್ಲ ಉಪದೇಶ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಆಶ್ಚರ್ಯ ಹೋಗ್ತಾ ಇದೆ. ಚಮತ್ಕಾರ ಬರೆಯ ತ್ವದಾಸ್ಥಾನ್ಯ, ಈ ಪಾದುಕೆಗಳ ಆಸ್ಥಾನ ಎಲ್ಲ ವಿದ್ವಾಂಸರೆಲ್ಲ ಕುಳಿತಿದ್ದಾರೆ, ಪಾದುಕೆ ಆರ್ಡರ್ ಮಾಡ್ತಿದೆ, ಆ ರೀತಿ ನಡೀತಿದೆಯಲ್ಲ, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಇದು ಆಶ್ಚರ್ಯವನ್ನು, ಚಮತ್ಕಾರವನ್ನು ಅವ್ರಿಗೂ ಕೂಡ ಉಂಟು ಮಾಡ್ತಾ ಇದೆ. ಅದಕ್ಕೋಸ್ಕರ ರಂಗ ಕ್ಷಿತಿರಮಣ ಪಾದಾವನಿ, ಒಂದಕ್ಕೆ ಎಷ್ಟು ಥರ ಶಬ್ದ ಹೇಳ್ಬೋದು. ಭಗವಂತನ ಪಾದುಕೆ ಎಂಬುದಕ್ಕೆ ರಂಗ ಕ್ಷಿತಿರಮಣ ಪಾದಾವನಿ, ಪಾದುಕೆಗಳನ್ನು ಅವಧಾತುವಿಗೆ ರಕ್ಷಣೆ ಅಂತ ಅರ್ಥ, ಪಾದರಕ್ಷೆ ಅಂತ ಅರ್ಥ. ಅದು ಪಾದಾವನಿ, ಅದು ಯಾರ್ದು? ರಂಗ ಕ್ಷಿತಿರಮಣ. ಕ್ಷಿತಿರಮಣ ಅಂದರೆ ರಾಜ, ರಂಗರಾಜನಿಗೆ, ಆ ಶ್ರೀರಂಗೇಶನಿಗೆ ಅಂಬೋದಕ್ಕೆ ರಂಗ ಕ್ಷಿತಿ ರಮಣ ಪಾದಾವನಿತದ. ಇವೆಲ್ಲವೂ ಆ ಹಿಂದೆ ರಘುವಿನ ಆಸ್ಥಾನದಲ್ಲಿ ಹೀಗಿತ್ತಂತೆ, ಅಜಮಹಾರಾಜನ ಆಸ್ಥಾನದಲ್ಲಿ ಹಾಗಿತ್ತಂತೆ ಅಂತ ಹೇಳ್ತಿದ್ರಲ್ಲ, ಆ ಎಲ್ಲ ಆಹೋಪರಿಸಿಕೆಗಳು ಕೂಡ ಲಘೀಯಸ್ಯ ಜಾತಃ. ಇವತ್ತು ಲೆಕ್ಕಕ್ಕೆ ಇಲ್ಲ, ಆ ರೀತಿ ಆಗ್ಬಿಡ್ತು. ಅಷ್ಟು ಚೆನ್ನಾಗಿ ನೀನು ರಾಜ್ಯಭಾರವನ್ನು ಮಾಡಿಬಿಟ್ಟೆ ತಾಯಿ ಪಾದುಕೆ ಅಂತ ಬಿಟ್ಟು ಪಾದುಕೆಗೆ ಹೇಳ್ತಿರ್ತಕ್ಕಂಥ ಮಾತು. ಅಭಿಷೇಚಯತು ಸ ರಾಮ ಪದೇನ ವಾಸ್ಪೃಶತು ಪಾದುಕೆ ಭವತಿ ಅವಿಶೇಷಿತ ಮಹಿಮಾತ್ವಂ ಕ್ವವಾ ವಿಶೇಷ ಕ್ಷಮಾ ಸಮೇತಾನಾಂ. ರಾಮ ಸರ್ವಶಕ್ತ ಭಗವಂತ, ಅವನು ವಿಷ್ಣು. ಅವನಿಷ್ಟ ಇಲ್ಲದೆ ಹೋಗಿದ್ರೆ ಪಾದುಕೆಗಳಿಗೆ ಪಟ್ಟಾಭಿಷೇಕ ಆಗ್ತಿತ್ತ? ಏನೇ ತೇನ ವಿನ ತೃಣಮಪೇನ ಚಲತೆ. ಆದರೆ ಏನಾದರೂ ಆಗ್ತಿದ್ರೆ ಅದಕ್ಕೆ ಭಗವಂತನ ಇಚ್ಛೆ ಇರುತ್ತೆ. ನಮಗೆ ಅವನ ಕಾರಣ, ಅವನ ಮನಸ್ಸಿನಲ್ಲಿರುವಂಥದ್ದು ನಮಗೆ ಗೊತ್ತಿರಲ್ಲ ಅಷ್ಟೇ. ಅದು ಆ ರೀತಿ ಇರೋದ್ರಿಂದ ಹಾಗೆ ನಡೀತಾ ಇದೆ. ಅಭಿಷೇಚಯತು, ಅವನು ಬೇಕಾದ್ರೆ ನಿನಗೆ ಅಭಿಷೇಕ ಮಾಡಲಿ. ಪದೇನ ವಾಸ್ಪೃಶತು, ತನ್ನ ಕಾಲಿನಲ್ಲಿ ಹಾಕ್ಕೊಳ್ಳಿ. ಭಗವಂತ ಕಾಲಿನಲ್ಲಿ ಹಾಕ್ಕೊಂಡ ಅಂತಂದರೆ ಸಿಂಹಾಸನದ ಮೇಲೆ ಅಭಿಷೇಕ ಮಾಡಿಸ್ಕೊಳ್ಳೋದಕ್ಕಿಂತ ದೊಡ್ಡದು. ಹಾಗಾದರೂ ಮಾಡಲಿ, ಹೀಗಾದರೂ ಮಾಡಲಿ, ಭಗವಂತ ಅವಿಶೇಷಿತ ಮಹಿಮಾತ್ವಂ, ನಿನ್ನ ಮಹಿಮೆ ಸಮಾನವಾಗೇ ಇದೆ. ಆವಾಗ ಕಡಿಮೆ ಅಂತಿಲ್ಲ, ಈಗ ಹೆಚ್ಚು ಅಂತಿಲ್ಲ. ಇಲ್ಲಿ ಕ್ವವಾ ವಿಶೇಷ ಕ್ಷಮಾ ಸಮೇತಾನಾಂ, ಇದು ಒಂದು ಮಾತಿಗೆ ನಾವು ನಿಜವಾಗಿಯೂ ಕೂಡ ವೇದಾಂತ ದೇಶಿಕರಿಗೆ ಸಹಸ್ರ ನಮಸ್ಕಾರಗಳು ಮಾಡಬೇಕು. ಸಂಸ್ಕೃತದಲ್ಲಿ ಕವಿತ್ವ ಮಾಡುವಂಥ ಶಕ್ತಿ ಇದ್ದಂಥವರಿಗೆ ಇಲ್ಲಿ ಈ ಪದ ಯಾಕೆ ಹಾಕಿದ್ದಾನೆ ಅಂತ ಅರ್ಥವಾಗುತ್ತೆ. ಕ್ಷಮಾ ಸಮೇತಾನಾಂ, ಕ್ಷಮಾ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ. ಒಂದರ್ಥ ಸಹನೆ ಅಂತ, ತುಂಬ ಕ್ಷಮಾವಂತರು ಅಂತ. ಇನ್ನೊಂದು ಕ್ಷಮಾ ಎಂಬುದಕ್ಕೆ ಭೂಮಿ ಅಂತ. ಭೂಮಿಗೂ ಕೂಡ ಕ್ಷಮಾ ಅಂತ. ಯಾಕೆಂದರೆ ಭೂಮಿಗೆ ಕ್ಷಮೆ ಇಲ್ಲದೆ ನಾವೆಲ್ಲ ಇರ್ತಿದ್ದೇನ್ರಿ, ಏನೇನು ತಪ್ಪು ಮಾಡ್ತೀವಿ ನಾವು. ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಪ್ರತಿದಿನವೂ ಕೂಡ ತಾಯಿಯನ್ನು ಕೇಳ್ಕೊಳ್ತೀವಲ್ಲ. ನಿನ್ನ ಮೇಲೆ ಕಾಲಿಡ್ತಾ ಇದ್ದೀನಮ್ಮ ಭೂಮಿ, ಅದೊಂದು ನನ್ನ ತಪ್ಪನ್ನು ಕ್ಷಮಿಸ್ಬಿಡು ಅಂತ ಕೇಳ್ತೀವಿ. ಎಷ್ಟು ಕ್ಷಮೆ ಇರಬೇಕು ಆ ಭೂಮಿಗೆ. ಅದಕ್ಕೋಸ್ಕರ ಅವಳಿಗೂ ಕೂಡ ಕ್ಷಮಾ ಅಂತ ಹೆಸರಿದೆ. ಇಲ್ಲಿ ಕ್ಷಮಾ ಸಮೇತಾನಂ ಅಂದರೆ ಭೂಮಿ ಜೊತೆ ಒಳಗಿದ್ದಂಥವ್ರು ರಾಜರು ಅಂತ ಅರ್ಥ. ಅವರಿಗೆ, ರಾಜ್ಯವನ್ನು ಆಳುವಂಥವ್ರಿಗೆ ಇನ್ನೊಂದು ಅರ್ಥ ಕ್ಷಮಾ ಸಮೇತಾನಾಂ. ಆ ರೀತಿಯಾಗಿರ್ತಕ್ಕಂಥ ಸಹನೆ ಇದ್ದವರಿಗೆ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಮಾನ. ಅವನು ಶತ್ರುವಾಗಲಿ, ಮಿತ್ರನಾಗಲಿ, ತಟಸ್ಥನಾಗಲಿ, ಸ್ವದೇಶಸ್ಥನಾಗಲಿ, ಪರದೇಶಸ್ಥನಾಗಲಿ, ಪರಲೋಕಸ್ಥನಾಗಲಿ, ಎಲ್ಲರೂ ಕೂಡ ಸಮಾನ. ಆ ಕ್ಷಮೆ ಇರುವಂಥವ್ರಿಗೆ
ಅಂಥ ಸಹಿಷ್ಣುತೆ ಇರ್ತಕ್ಕಂಥವರಿಗೆ ಯಾರಲ್ಲೂ ಕೂಡ ವ್ಯತ್ಯಾಸವಿಲ್ಲ. ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿ ಪಕ್ಷಯೋ ಅಂಥ ಮನುಷ್ಯ. ಹಾಗೆ ಈ ಒಂದು ಪಾದುಕೆಯು ಕೂಡ ಕ್ಷಮಾ ಸಮೇತವಾಗಿದ್ದರಿಂದ ನೀನು ಎಲ್ಲ ಕಾಲದಲ್ಲೂ ಒಂದೇ, ಆ ಕಾಲದಲ್ಲಿ ವ್ಯತ್ಯಾಸ ಇಲ್ಲ. ರಾಮನ ಪಾದಗಳ ಕೆಳಗಿದ್ದಾಗಲೂ ಅಷ್ಟೇ ಬೆಲೆ, ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ ಆಗಿದ್ದಾಗಲೂ ಅಷ್ಟೇ ಬೆಲೆ. ಕೋವಾ ವಿಶೇಷ ಕ್ಷಮಾ ಸಮೇತಾನಾಂ. ಇದಾದ್ಮೇಲೆ ನಿರ್ಯಾತನಾ ಪದ್ಧತಿ ಅಂತ ಒಂದಿಟ್ಟಿದ್ದಾರೆ. ನಿರ್ಯಾತನಾ ಪದ್ಧತಿ ಅಂತ ಸಂಸ್ಕೃತದಲ್ಲಿ ನಿರ್ಯಾತನ ಅಂತಂದರೆ ಋಣವನ್ನು ತೀರಿಸುವುದು. ಸಾಲಕ್ಕೆ ತೆಗೆದುಕೊಂಡಿರ್ತೀವಲ್ಲ, ಯಾರ್ತಾದರೂ ಒಂದು 10,000 ಕೊಟ್ಟಿರ್ತೀರಾ ಅಂತ ಇಸ್ಕೊಂಡಿರ್ತೀವಿ, ಅದನ್ನು ವಾಪಸ್ ಕೊಡೋದಿದೆಯಲ್ಲ ಅದಕ್ಕೆ ನಿರ್ಯಾತನ ಅಂತ ಹೆಸರು. ಇಲ್ಲಿ ನಿರ್ಯಾತನೆಯನ್ನೇ ಇಟ್ಟುಕೊಂಡು ಭಗವಂತನ ದೃಷ್ಟಿಯಿಂದ ಆ ರೀತಿಯಾಗಿರ್ತದೆ. ಯಾಕೆ ಅಂತಂದರೆ ಈ ಪಾದುಕೆ ರಾಮನಿಂದ ರಾಜ್ಯವನ್ನು 14 ವರ್ಷಕ್ಕೋಸ್ಕರ ಇಸ್ಕೊಂಡಿತ್ತು. ತಾನು ಇಟ್ಕೊಂಡಿದ್ದಂಥ ರಾಜ್ಯವನ್ನು 14 ವರ್ಷ ಆದಮೇಲೆ ರಾಮನಿಗೆ ರಿಟರ್ನ್ ಮಾಡ್ತಾ ಇದೆ. ಅದು ಬಡ್ಡಿ ಸಮೇತವಾಗಿ ಎಲ್ಲ ರಿಟರ್ನ್ ಮಾಡ್ತಾ ಇದೆ. ಅವನದು ಎಷ್ಟು ರಾಜ್ಯ ಇತ್ತೋ ಅಷ್ಟು ದೊಡ್ಡದು ಮಾಡಿದೆ, ಅವನ ಕೋಶ ಎಷ್ಟಿತ್ತೋ ಅದನ್ನ 10 ಪಟ್ಟು ದೊಡ್ಡದು ಮಾಡಿದೆ. ಆ ರೀತಿ ನಿರ್ಯಾತನ ಮಾಡ್ತಿದೆ, ಋಣವನ್ನು ತೀರಿಸ್ತಾ ಇದೆ. ಆ ಒಂದು ವಿಷಯವನ್ನೇ ಇಟ್ಟುಕೊಂಡು ಒಂದು ಪದ್ಧತಿಯನ್ನೇ ಬರೆದು ಬಿಟ್ಟಿದ್ದಾರೆ, 30-40 ಶ್ಲೋಕವನ್ನು. ನಾವು ಒಂದು 2 ಶ್ಲೋಕ ಅದನ್ನು ನೋಡುವಂಥದ್ದು. ಅಭಿಷೇಕೋತ್ಸವಾತ್ ತಸ್ಮಾತ್ ಯಸ್ಯಾ ನಿರ್ಯಾತನೋತ್ಸವ ಅತ್ಯರಿಚ್ಯತ ತಾಂ ವಂದೇ ಭವ್ಯಾಂ ಭರತದೇವತಾಂ. ಭರತಸ್ಯ ದೇವತಾಂ, ಭರತನಿಗೆ ದೇವತೆಯಾಗಿದ್ದಿದ್ದು ಈ ಪಾದುಕೆಗಳು. ರಾಮನ ಪಾದುಕೆಗಳೇ ಭರತನಿಗೆ ದೇವರು. ಭರತ ದೇವತಾಂ ತಾಂ ಒಂದೇ, ಅದಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ರಾಮನಿಂದ ಈ ರಾಜ್ಯವನ್ನು ಪಡೆದುಕೊಂಡು ಪಾದುಕಾ ಪಟ್ಟಾಭಿಷೇಕ ಎಷ್ಟು ವೈಭವದಿಂದ ಆಯಿತೋ ಅದಕ್ಕೆ 10ರಷ್ಟು ಟು ದಿ ಪವರ್ ಆಫ್ 10 ಅಷ್ಟೊಂದು ವೈಭವದಿಂದ ಆ ಒಂದು ಪಾದುಕೆ ರಾಮನಿಗೆ ವಾಪಸ್ಸು ರಾಜ್ಯವನ್ನು ಕೊಟ್ಟಾಗ ಊರಿನವರೆಲ್ಲ ಕುಣಿದರಂತೆ. ಎಂಚ ರಾಮೋ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ಯಶ್ಚ ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸ ಭವೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ರಾಮಾಯಣದಲ್ಲಿ ಬರುವಂಥ ಮಾತು. ಆ ದಿವಸ ರಾಮ 14 ವರ್ಷಗಳನ್ನು ಕಳೆದು ಅಯೋಧ್ಯೆಗೆ ವಾಪಸ್ ಬಂದಿದ್ದಾನೆ. ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ಸೀತೆಯ ಜೊತೆಯಲ್ಲಿ. ವಸಿಷ್ಠಾದಿಗಳೆಲ್ಲ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಜನಗಳಿಗೆಲ್ಲ ಎಷ್ಟು ಹರ್ಷ ಅಂತಂದರೆ ಜನಗಳು ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಕವಿ ಹೇಳುವಂಥ ಮಾತು, ಯಶ್ಚ ರಾಮಂ ನ ಪಶ್ಯೇತ್ತು, ಯಾವನು ರಾಮನನ್ನು ಇವತ್ತು ನೋಡಿಲ್ಲ, ಎಂಚ ರಾಮೋ ನ ಪಶ್ಯತಿ, ಯಾವನನ್ನು ರಾಮ ನೋಡಲಿಲ್ಲ. ಮಹಾರಾಜರು ನಾವು ನೋಡೋದಷ್ಟೇ ಅಲ್ಲ, ಮಹಾರಾಜರ ಕಣ್ಣು ಕೂಡ ನಮ್ಮ ಮೇಲೆ ಒಂದು ಸಲ ಬೀಳಬೇಕು, ಅವರು ನೋಡಬೇಕು. ಯಾವನು ರಾಮನನ್ನು ನೋಡಲಿಲ್ಲ, ಯಾವನನ್ನು ರಾಮ ನೋಡಲಿಲ್ಲ ಅಂಥವರಿಬ್ಬರೂ ಕೂಡ ನಿಂದಿತರಾಗ್ಬಿಡ್ತಾರೆ. ಸ್ವಾತ್ಮಾಪಿ ಏನಂ ವಿಗರ್ಹತೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಆ ದಿವಸ ಇದೆಯಲ್ಲ, ಅದು ಕವಿ ಹೇಳ್ತಾ ಇದ್ದಾರೆ ಅತ್ಯರಿಚ್ಯತ, ಅದನ್ನು ದಾಟಿತು, ಮೀರಿತು. ಅಷ್ಟು ಸುಂದರವಾದ ದಿವಸ ಅದು. ಅಂಥ ನಿರ್ಯಾತನೆಯನ್ನು ಮಾಡಿದಂಥ, ಋಣ ವಿಮುಕ್ತಿಯನ್ನು ಪಡೆದಂಥ ಈ ಒಂದು ಪಾದುಕೆಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಪಾದಾವನಿ ಪ್ರತ್ಯಯಿತೋ ಹನುಮಾನ್ ಸೀತಾಮಿವ ತ್ವಾಂ ಚಿರವಿಪ್ರಯುಕ್ತಾಂ ಪ್ರಣಮ್ಯ ಪೌಲಸ್ತ್ಯರುಪೋರುದಂತಂ ವಿಜ್ಞಾಪಯಾಮಾಸ ವಿನೀತವೇಷಃ. ನಾವು ಕಥೆಯನ್ನು ನೋಡಿದ್ರೆ ರಾಮ ವಾಪಸ್ ಬರ್ತಾ ಇದ್ದಾನೆ,
ಲಂಕೆಯಿಂದ ಮೊದಲು ಹನುಮಂತನನ್ನು ಕಳಿಸಿದ್ದಾನೆ. ಹನುಮಂತ ಪುಷ್ಪಕ ವಿಮಾನದಲ್ಲಿ ಬರಲಿಲ್ಲ, ಅವನು ತಾನೇ ಹಾರಿಕೊಂಡು ಅಯೋಧ್ಯೆವರೆಗೂ ಬಂದ. ಯಾತಕ್ಕೋಸ್ಕರ ಕಳಿಸಿದ? ಭರತ ಅಗ್ನಿಯ ಚಿತೆಯನ್ನು ರೆಡಿ ಮಾಡಿ ಮುಂದ್ಗಡೆ ನಿಂತಿದ್ದಾನೆ. 14 ವರ್ಷಗಳಿಗೆ ನೀನೇನಾದರೂ ಬರೋದು, ಒಂದು ನಿಮಿಷ ತಡ ಆದರೂ, ಒಂದು ದಿವಸ ತಡ ಆದರೂ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ. ಹಾಗೆ ಮಾಡಬೇಡಪ್ಪ, ರಾಮ ಬರ್ತಾ ಇದ್ದಾನೆ ಅಂತ ತಿಳಿಸೋದಕ್ಕೋಸ್ಕರ ಹನುಮಂತನನ್ನು ಮೊದಲು ಕಳಿಸಿದ್ದಾನೆ. ಆ ರೀತಿಯಾಗಿ ಹನುಮಂತ ಬಂದು ಭರತನಿಗೆ ಆಶ್ವಾಸನೆಯನ್ನು ಕೊಟ್ಟು, ಈ ಪಾದುಕೆಗಳು ಇದುವರೆಗೂ 14 ವರ್ಷ ರಾಮನ ಸ್ಥಾನದಲ್ಲಿದ್ದು ರಾಜ್ಯಭಾರವನ್ನು ಮಾಡಿದೆ ಎಂಬುದು ತಿಳ್ಕೊಂಡು ಆ ಹನುಮಂತ ಬಂದು ಪಾದುಕೆಗಳಿಗೆ ಅಭಿವಂದನ ಮಾಡ್ತಾ ಇದ್ದಾನೆ. ಯು ಇಮ್ಯಾಜಿನ್ ದಟ್ ಸೀನ್. ಆ ರೀತಿಯಾಗಿರ್ತಕ್ಕಂಥ ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ತೆಗೆದುಕೊಳ್ಬೇಕು. ಹನುಮಂತ ಆ ರೀತಿಯಾಗಿ ಬಂದು ಭರತನಿಂದ ಈ ರೀತಿ ಪಾದುಕೆಗಳೇ ರಾಜ್ಯವನ್ನು ಆಳಿದವು ಎಂಬುದು ತಿಳ್ಕೊಂಡು ಅವನು ಬಂದು ನಮಸ್ಕಾರ ಮಾಡ್ತಿದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ. ಪಾದಾವನಿ ಪ್ರತ್ಯಯಿತೋ ಹನುಮಾನ್ ಸೀತಾಮಿವತ್ವಾಂ ಚಿರವಿಪ್ರಯುಕ್ತಾಂ. ಸಲ ಏನಾಗಿತ್ತು, ಯುದ್ಧಕಾಂಡದ ಪ್ರಾರಂಭದಲ್ಲಿ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿದ್ದಾನೆ ಸೀತೆಯ ಅನ್ವೇಷಣಕ್ಕೋಸ್ಕರ, ಸೀತೆಯನ್ನು ಹುಡುಕಬೇಕು ಅಂತ. ಇಲ್ಲಿದ್ದಾಳ ಸೀತೆ, ಅಲ್ಲಿದ್ದಾಳ ಸೀತೆ, ಅಲ್ಲಿದ್ದಾಳ ಸೀತೆ ಅಂತ ಹುಡುಕ್ತಾ ಇದ್ದಾನೆ. ಆ ಸೀತೆ ರಾಮನನ್ನು ಬಿಟ್ಟು ಕೆಲವು ತಿಂಗಳುಗಳು ಆಗಿದ್ದುವು. ಅಲ್ಲಿ ರಾಮಾಯಣದಲ್ಲಿ ಬರೋ ಪ್ರಕಾರ ರಾವಣನ ಸೀತೆಯನ್ನು ಹೊತ್ಕೊಂಡೋದ್ನಲ್ಲ, ಅದಾದ ಮೇಲೆ ಋತುವರ್ಣನೆ ಎಲ್ಲ ಇದೆ, ಬೇರೆ ಬೇರೆ ಋತುಗಳಾದವು, ವರ್ಷ ಋತು ಇದೆಲ್ಲ ಆಯಿತು. ಅದಾದಮೇಲೆ ಶರದ್ ಋತು ಬಂದಾಗ ಎಲ್ಲ ಕಪಿವೀರರನ್ನು ಕೂಡ ಸೀತೆಯ ಅನ್ವೇಷಣೆಗೋಸ್ಕರ, ಸೀತೆಯನ್ನು ಹುಡುಕೋದಕ್ಕೋಸ್ಕರ ಬೇರೆ ಬೇರೆ ಕಡೆ ಕಳಿಸಿದ್ರು. ಕೆಲವು ತಿಂಗಳಾಗಿರಬಹುದು, ಸೀತೆ ರಾಮನನ್ನು ಬಿಟ್ಟು ಕೆಲವೇ ತಿಂಗಳು. ಆ ರೀತಿಯಾಗಿರ್ತಕ್ಕಂಥ ಸೀತೆಯ ಬಳಿಗೆ ಹೋಗಿ ಹನುಮಂತ ಅಶೋಕವನದಲ್ಲಿ ಅವಳನ್ನು ಕಂಡು, ರಾಮ ಬರ್ತಾ ಇದ್ದಾನೆ, ಹೆದರಬೇಡ, ಆ ಆಶ್ವಾಸನೆಯನ್ನು ಕೊಟ್ಟನಲ್ಲ, ಅದೇ ರೀತಿಯಾಗಿ ಈಗ ಬಂದು ಪಾದರಕ್ಷೆ, ನೀನು ರಾಮನನ್ನು ಬಿಟ್ಟು 14 ವರ್ಷ ಆಯಿತು, ಇದುವರೆಗೂ ಅವನ ವಿರಹವನ್ನು ತಡೆದುಕೊಂಡಿದ್ದೀಯಾ, ಈಗ ನೀನು ಆ ರಾಮನು ಬರ್ತಾ ಇದ್ದಾನೆ, ಅವನ ಪಾದಗಳಿಗೆ ಆಭರಣವಾಗಬಹುದು ಅಂತ ಹೇಳ್ತಾ ಇದ್ದಾನೆ ಹನುಮಂತ ಅಂಬುವಂಥ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪ್ರಣಮ್ಯ ಪೌಲಸ್ತ್ಯ ರಿಪೋರುದಂತಂ. ಪುಲಸ್ತ್ಯ ಅಂಬುವನ ವಂಶದಲ್ಲಿ ಹುಟ್ಟಿದ್ದರಿಂದ ರಾವಣನಿಗೆ ಪೌಲಸ್ತ್ಯ ಅಂತ ಹೆಸರು. ಅದಕ್ಕೋಸ್ಕರ ಪೌಲಸ್ತ್ಯ ರಿಪು, ಅವನಿಗೆ ಶತ್ರುವಾಗಿರುತ್ತಾನೆ ರಾಮ. ಆದ್ದರಿಂದ ಪೌಲಸ್ತ್ಯ ರೂಪೋಹೋ ಉದಂತಂ ವಿನೀತ ವೇಷ ವಿಜ್ಞಾಪಯಾಮಾಸ. ಯಾವಾಗಲೂ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ಆಶ್ರಮಕ್ಕೆ ಹೋಗಬೇಕಾದ್ರೆ, ಉಪನ್ಯಾಸವನ್ನು ಕೇಳೋಕ್ಕೆ ಹೋಗಬೇಕಾದ್ರೆ ವಿನೀತ ವೇಷದಿಂದ ಹೋಗಬೇಕು. ಅಲ್ಲಿ ಯಾವುದೋ ಗ್ಯಾಬರ್ಡಿನ್ ಸೂಟ್ ಅಂತ ಹಾಕ್ಕೊಂಡು ಅಲ್ಲಿ ಹೋಗಬೇಕಾಗಿಲ್ಲ. ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ ಅಂತ ಕಾಳಿದಾಸನ ಮಾತು. ತಪೋವನಕ್ಕೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಹಂಬಲ್, ಆ ರೀತಿಯಾಗಿರ್ತಕ್ಕಂಥ ವೇಷವನ್ನು ಹಾಕ್ಕೊಂಡು ಹೋಗಬೇಕು. ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ. ಆ ರೀತಿಯಾಗಿ ವಿನೀತ ವೇಷನಾಗಿ ಹನುಮಂತನು ಚಿರವಿಪ್ರಯುಕ್ತಾಂ ತ್ವಾಂ ಪ್ರಣಮ್ಯ ವಿಜ್ಞಾಪಯಾಮಾಸ. ಅವನು ಬಂದು ಪಾದುಕೆಗಳಿಗೆ ನಮಸ್ಕರಿಸಿ, ಶ್ರೀರಾಮನು ಬರ್ತಾ ಇದ್ದಾನೆ, ಸೀತಾ ಲಕ್ಷ್ಮಣ ಸಮೇತನಾಗಿ ಬರ್ತಾ ಇದ್ದಾನೆ, ಎಲ್ಲವೂ ಶುಭವಾಗ್ತಾ ಇದೆ ಅಂಥೇಳಿ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ. ಆ ಒಂದು ಕಥೆಯನ್ನು ಇಲ್ಲಿ ಈ ಒಂದು ಸಣ್ಣ ಶ್ಲೋಕದಲ್ಲಿ ಎಷ್ಟು ಅದ್ಭುತವಾಗಿ ವೇದಾಂತ ದೇಶಿಕರು ಸೇರಿಸಿದ್ದಾರೆ ಎಂಬುದು ನೋಡಿ.
ದೇವಿತ್ವಯ ಸ್ನಪನ ಸಂಸದಿ ಸಂಶ್ರಿತಾಯಾಂ ದಗ್ಧೇ ಪುರೇ ದಶಮುಖಸ್ಯ ವಲೀಮುಖೇನ ಆಸೀತ್ ತತಃ ಪ್ರಭೃತಿ ವಿಶ್ವಜನ ಪ್ರತೀತಂ ಅಭ್ಯೋಗ್ನಿರಿತ್ಯವಿತಥಂ ವಚನಂ ಮುನೀನಾಂ. ತ್ವಯಾ ಸ್ನಪನ ಸಂಸದಿ ಸಂಶ್ರಿತಾಯಾಮ್, ನೀನು ಅಭಿಷೇಕವನ್ನು ತೆಗೆದುಕೊಂಡಾಗ ಇಲ್ಲಿ ಅಯೋಧ್ಯೆಯಲ್ಲಿ ಇದರ ಅಭಿಷೇಕ ನಡೆದಿದೆ. ಪಾದುಕೆಯೇ ರಾಜ್ಯವನ್ನೆಲ್ಲ ಆಳ್ತಿದೆ. ಆ ಸಂದರ್ಭದಲ್ಲಿ ವಲೀಮುಖ, ವಲೀಮುಖ ಅಂದರೆ ಕಪಿ, ಮರ್ಕಟ ಅಂತ ಅರ್ಥ. ಮುಖದಲ್ಲಿ ಕೋತಿಗೆ ಒಲಿಗಳಿರ್ತಾ ಇರ್ಬೋದು, ವಲೀಮುಖ ಅಂತ. ಅವನು ಆ ಹನುಮಂತ ಅಲ್ಲಿ ಹೋಗಿ ಲಂಕಾದಹನವನ್ನು ಮಾಡಿದ್ದಾನೆ. ಇಲ್ಲಿ ನೀರು ಬೀಳ್ತಾ ಇದೆ ಅಭಿಷೇಕಕ್ಕೆ, ಅಲ್ಲಿ ಬೆಂಕಿಯಿಂದ ಲಂಕೆ ಉರಿತಾ ಇದೆ. ಅದ್ಭ್ಯ ಅಗ್ನೇಹ ಉದ್ಭವ ಅಂತ ಒಂದು ಕಡೆ ಹೇಳಿದ್ದಾರೆ. ಎಷ್ಟೋ ಕಡೆ ಅದಕ್ಕೆ ವಿರುದ್ಧವಾಗಿ ಹೇಳಿರೋದು ಉಂಟು. ಅಗ್ನಿಯಿಂದ ನೀರು ಬಂತು ಅಂತ. ತಸ್ಮಾದ್ವಾಯೇ ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ, ಆ ರೀತಿಯೂ ಉಂಟು. ಆದರೆ ಅಪಯೇವ ಸಸರ್ಜಾದವು, ಮೊದಲು ನೀವು ಭಗವಂತ ಸೃಷ್ಟಿ ಮಾಡಿದ್ದು ನೀರನ್ನು, ಆಮೇಲೆ ಅದರಲ್ಲಿ ಜೀವಶಕ್ತಿಯನ್ನು ತುಂಬುದ ಅಂತ ಬಿಟ್ಟು ಆ ರೀತಿಯಾಗೂ ಉಂಟು. ಆ ರೀತಿಯಾಗಿರ್ತಕ್ಕಂಥ ಮಾತು ಇಲ್ಲಿ ನಿನ್ನ ವಿಷಯದಲ್ಲಿ ಮುನೀನಾಂ ವಚನಂ ಅವಿತಥಂ ಸಂಜಾತಂ, ಸತ್ಯವೇ ಆಯಿತು ಎಂಬುದನ್ನು ಹೇಳ್ತಿದ್ದಾರೆ. ಪ್ರತ್ಯಾಗತಸ್ಯ ಭವತೀಂ ಅವಲೋಕ್ಯ ಭರ್ತುಃ ಪಾದಾರವಿಂದ ಸವಿಧೆ ಭರತೋಪನೀತಾಂ ಪೂರ್ವಾಭಿಷೇಕ ವಿಭವಾಭ್ಯುಚಿತಾಂ ಸಪರ್ಯಾಂ ಮಧ್ಯೆ ಸತಾಂ ಅಕೃತ ಮೈಥಿಲ ರಾಜಕನ್ಯಾ. ಮೈಥಿಲ ರಾಜಕನ್ಯಾ, ಮೈಥಿಲಿ, ಸೀತೆಗೆ ಎಷ್ಟೋ ಹೆಸರುಗಳು. ಮಿಥಿಲಾ ಪಟ್ಟಣದಲ್ಲಿ ಹುಟ್ಟಿದ್ದರಿಂದ ಮೈಥಿಲಿ, ವಿದೇಹ ರಾಜದ ರಾಜಕುಮಾರಿ ಆದ್ದರಿಂದ ವೈದೇಹಿ, ಭೂಮಿಯ ಮಗಳಾದ್ದರಿಂದ ಅವನಿಜ, ಅಯೋನಿಜ, ಈ ರೀತಿಯಾಗಿರ್ತಕ್ಕಂಥ ಹೆಸರೆಲ್ಲ ಬರ್ತಾ ಇದೆ. ಆ ರೀತಿ ಇಲ್ಲಿ ಮೈಥಿಲ ರಾಜಕನ್ಯಾ ಅಂದರೆ ಸೀತಾ ಅಂತ ಅರ್ಥ. ಇದೆಲ್ಲ ಏನು ಅಂತಂದರೆ ಕವಿಗಳಿಗೆ ಪ್ರೌಢಿ ಅಂತ ಹೇಳ್ತಾರೆ. ಪದಾರ್ಥೇ ವಾಕ್ಯ ರಚನಾ, ವಾಕ್ಯಾರ್ಥೇ ಚ ಪದಾಭಿಧ ಪ್ರೌಢಿ ಅಂತ. ಪ್ರೌಢಿ ಅಂದರೆ ಒಂದು ಮಾತಿನಲ್ಲಿ ಹೇಳ್ಬೋದನ್ನ ದೀರ್ಘವಾಗಿ ಉದ್ದದ ಮಾತಿನಲ್ಲಿ ಹೇಳುವಂಥದ್ದು. ಇಲ್ಲದೆ ಹೋದರೆ ಇಷ್ಟು ಮಾತಿನಲ್ಲಿ ಹೇಳಬೇಕಾಗಿರೋದ್ರಿಂದ ಒಂದು ಮಾತಿನಲ್ಲಿ ಹೇಳ್ಬಿಡೋದು. ಇದಕ್ಕೆ ಪ್ರೌಢಿ ಅಂತ ಹೆಸರು. ಅದನ್ನು ಇಲ್ಲಿ ಉಪಯೋಗಿಸ್ತಿದ್ದಾರೆ. ಮೈಥಿಲ ರಾಜಕನ್ಯಾ, ಮಧ್ಯೆ ಸತಾಂ ಅಕೃತ ಸಪರ್ಯಾಂ, ಎಲ್ಲ ಜನಗಳ ಮಧ್ಯದಲ್ಲಿ ಸೀತೆ ಬಂದು ಆ ಪಾದುಕೆಗಳಿಗೆ ಪೂಜೆಯನ್ನು ಮಾಡ್ತಿದ್ದಾಳೆ. ಸಪರ್ಯಾ ಅಂದರೆ ಪೂಜೆ ಅಂತ ಅರ್ಥ. ಪೂಜಾ ನಮಸ್ಯಾಪಚಿತಿ ಸಪರ್ಯಾ ಅರ್ಚಾ ಅರ್ಹಣ ಸಮ ಅಮರಕೋಶ ಬರುತ್ತೆ. ಅದನ್ನು ಸಪರ್ಯಾಂ ಅಕೃತ ಮಾಡಿದಳು. ಪಾದಾರವಿಂದ ಸವಿಧೆ ಭರತೋಪನೀತಾಂ, ಅಣ್ಣ ನಿನ್ನ ಪಾದಗಳಿಂದ ಈ ಪಾದರಕ್ಷೆಯನ್ನು ಬಿಡಿಸಿ ತೆಗೆದುಕೊಂಡಿದ್ದೆ, ಇವತ್ತು ನಿನ್ನ ಪಾದಗಳಿಗೆ ಅದನ್ನು ಜೋಡಿಸ್ತಾ ಇದ್ದೀನಿ ಅಂತ ಅವನ ಪಾದ ಕಮಲಗಳ ಸಮೀಪಕ್ಕೆ ತಂದಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಇಲ್ಲಿ ಹೇಳ್ತಿದ್ದಾರೆ. ಪೂರ್ವಾಭಿಷೇಕ ವಿಭವ ಅಭ್ಯುಚಿತಾಂ ಸಮರ್ಚಾಂ, ಮಧ್ಯೆ ಮೊದಲೇ ಇದಕ್ಕೆ ಪಾದುಕೆಗಳಿಗೆ ರಾಜ್ಯದಲ್ಲಿ ಸಿಂಹಾಸನದ ಮೇಲಿಟ್ಟು ಅಭಿಷೇಕ ಮಾಡಿದಾರಲ್ವಾ, ಪಟ್ಟಾಭಿಷೇಕ ಮಾಡಿದಾರಲ್ವಾ, ಅದಕ್ಕೋಸ್ಕರ
ಅದಕ್ಕೂ ಕೂಡ ಗೌರವವನ್ನು ತೋರಿಸ್ಬೇಕು ಅಂತ ಸಾಕ್ಷಾತ್ ಇದ್ದಂಥ ಸೀತೆ ಬಂದು ಅವುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಇದಾದ ಮೇಲೆ ವಂದಿ ವೈತಾಳಿಕ ಪದ್ಧತಿ ಅಂತ ಒಂದು ಮಾಡಿದ್ದಾರೆ. ವಂದಿ ಮಾಗಧರು ಅಂತ ಶಬ್ದವನ್ನು ತಾವು ಕೇಳಿರ್ಬೋದು, ಎಷ್ಟೋ ಜನ ಕೇಳಿರ್ಬೋದು. ಈ ರಾಜರನ್ನು ಹೊಗಳೋದಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹೊಗಳು ಭಟರು ಇರ್ತಾರಲ್ಲ, ಅವರಿಗೆ ವಂದಿಗಳು, ಮಾಗಧರು, ಅದೇ ರೀತಿ ವೈತಾಳಿಕರು ಅಂತ. ಈ ವೈತಾಳಿಕರು ಅಂತ ಇರ್ತಕ್ಕಂಥವರು ರಾಜನಿಗೆ ಯಾವಾಗಾದರೂ ಸ್ವಲ್ಪ ಬೇಜಾರಾದರೆ, ತುಂಬ ರಾಜಕಾರ್ಯಗಳಿರುತ್ತೆ, ಅದಕ್ಕೋಸ್ಕರ ಇದಾಗಿದ್ದರೆ ಅವನ ವಿನೋದಕ್ಕೋಸ್ಕರ ಸುಂದರವಾಗಿರ್ತಕ್ಕಂಥ ಶ್ಲೋಕಗಳನ್ನು ಹೇಳೋರಿಗೆ ವೈತಾಳಿಕರು ಅಂತ ಹೆಸರು. ಆ ವೈತಾಳಿಕ ಪದ್ಧತಿಯನ್ನೇ ಒಂದನ್ನು ಮಾಡಿದ್ದಾರೆ. ನಮಸ್ತೆ ಪಾದುಕೆ ಪುಂಸಾಂ ಸಂಸಾರಾರ್ಣವ ಸೇತವೇ ಯದಾರೋಹಸ್ಯ ವೇದಾಂತಾ ವಂದಿ ವೈತಾಲಿಕ ಸ್ವಯಂ. ಪಾದುಕೆ ನಮಸ್ತೆ, ನಿನಗೆ ಅಮ್ಮ ಪಾದುಕೆ ನಮಸ್ಕಾರ ಅಮ್ಮ. ನೀನು ಎಂಥವಳು ಅಂದರೆ ಪುಂಸಾಂ ಸಂಸಾರಾರ್ಣವ ಹೇತವೇ ಸೇತವೇ. ಈ ಸಂಸಾರ ಎಂಬುದು ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಎಂಬುದು ಒಂದು ಸಮುದ್ರ ಇದ್ದಾಗೆ. ಅದನ್ನು ದಾಟೋಕಿರ್ತಕ್ಕಂಥ ಸೇತು ಅಂತ ಸಂಸ್ಕೃತದಲ್ಲಿ ಹೇಳಿದ್ರೆ ಸೇತುವೆ ಅಂತ ಅರ್ಥ. ಕನ್ನಡದಲ್ಲಿ ಸೇತುವೆ ಅಂತೀವಿ, ಸಂಸ್ಕೃತದಲ್ಲಿ ಸೇತು ಅಂತ ಹೇಳ್ತೀವಿ, ಪುಲ್ಲಿಂಗ ಶಬ್ದ. ಸೇತವೇ ತುಭ್ಯಂ ನಮಃ ಯದಾರೋಹಸ್ಯ ವೇದಾಂತಾಃ ವಂದಿ ವೈತಾಲಿಕಾ ಸ್ವಯಂ. ಎಲ್ಲ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳೆಲ್ಲವೂ, ಎಲ್ಲ ಮಂತ್ರಗಳು ಕೂಡ ಆ ಭಗವಂತನ ಪಾದುಕೆಗಳ ವರ್ಣನೆಯನ್ನು ಮಾಡ್ತಾ ಇವೆ. ವೈತಾಲಿಕರ ರೀತಿಯೊಳಗೆ ಆ ವೇದಗಳೇ, ವೇದಾಂತಗಳೇ ವಂದಿ ಮಾಗಧರಾಗಿ ಹೊಗಳ್ತಾ ಇವೆ. ಎಂಥ ಒಂದು ಸನ್ನಿವೇಶ ಅದು! ಅದು ಇಲ್ಲಿ ನೋಡಿ, ಯದಾರೋಹಸ್ಯ ವೇದಾಂತ ವಂದಿ ವೈತಾಲಿಕಾ ಸ್ವಯಂ. ನಮಸ್ತೆ ಪಾದುಕೆ ಪುಂಸಾಂ ಸಂಸಾರಾರ್ಣವ ಹೇತ. ಕವಿಗಳಿಗೆ ಗೊತ್ತಾಗುತ್ತೆ ಆ ಪದಗಳ ಜೋಡಣೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪುಂಸಾಂ ಸಂಸಾರಾರ್ಣವ ಹೇತವೆ, ಆ ಒಂದು ಪ್ರಾಸ ಎಂಬುದು ಯಾವ ರೀತಿ ತಂದಿದ್ದಾರೆ ನೋಡಿ. ಪದ್ಮಾಜುಷ್ಟಂ ಭಜತು ಶರಣಂ ಪಾದುಕಾಲಬ್ಧವಾರ ಪ್ರತ್ಯಾಸನ್ನಾಸ್ತವ ಪರಿಜನಾ ಪ್ರಾತರಾಸ್ಥಾನಯೋಗ್ಯಾ ಅರ್ಧೋನ್ಮೇಷಾತ್ ಅಧಿಕ ಸುಭಗಾಂ ಅರ್ಧನಿದ್ರಾನುಷಂಗಾಂ ನಾಭೀಪದ್ಮೇ ತವ ನಯನಯೋರ್ ನಾಥ ಪಶ್ಯಂತು ಶೋಭಾಂ. ನಾಥ, ರಂಗನಾಥ, ಶ್ರೀನಿವಾಸ, ಶ್ರಿಯಃಪತೆ, ತವ ಶೋಭಾಂ ಪಶ್ಯಂತು. ನಿನ್ನ ಸೌಂದರ್ಯವನ್ನು, ನಿನ್ನ ಒಂದು ಅಲಂಕಾರವನ್ನು ಎಲ್ಲರೂ ನೋಡಲಿ. ಪದ್ಮಾಜುಷ್ಟಂ ಭಜತು ಚರಣಂ ಪಾದುಕಾಲಬ್ಧವಾರ. ಪದ್ಮ ಎಂಬುದು ಲಕ್ಷ್ಮಿಗೆ ಇನ್ನೊಂದು ಹೆಸರು. ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾಶ್ರೀ ಹರಿಪ್ರಿಯ. ಇದುವರೆಗೂ ಲಕ್ಷ್ಮಿಯು ಭಗವಂತನ ಪಾದಗಳನ್ನು ಒತ್ತಿ ಒತ್ತಿ ಸೇವೆ ಮಾಡ್ತಿದ್ಲು. ಆ ರೀತಿಯಾಗಿರ್ತಕ್ಕಂಥ ಪಾದಕ್ಕೆ, ಅಮ್ಮ ಪಾದುಕೆ ನೀನು ಹೋಗಿ ಸೇರ್ಕೋ. ಪದ್ಮಾಜುಷ್ಟಂ ಭಜತು ಚರಣಂ ಪಾದುಕಾ ಲಬ್ಧವಾರ. ಲಬ್ಧವಾರ ಅಂದರೆ ಇದಕ್ಕೆ ಸರ್ದಿ ಬಂದಿದೆ ಅಂತ. ಲಬ್ಧವಾರ ಯಯಾಸ ಲಬ್ಧವಾರ. ಪ್ರತ್ಯಾಸನ್ನಾಸ್ತವ ಪರಿಜನಾ ಪ್ರಸ್ಥಾನಯೋಗ್ಯ. ಬೆಳಗಾಗೋ ಹೊತ್ತಿಗೆ ರಾಜರಿಗೆ ಆ ಒಂದು ಸುಪ್ರಭಾತವನ್ನು ಹೇಳೋದಕ್ಕೆ ಸೌಪ್ರಭಾತಿಕರು ಅಂತೇಳಿ ಅದಕ್ಕೋಸ್ಕರವೇ ಜನಗಳನ್ನು ಅಪಾಯಿಂಟ್ ಮಾಡಿರ್ತಿದ್ರು. ರಾತ್ರಿ ಹೊತ್ತು ರಾಜನು ನಿದ್ದೆ ಮಾಡುವಾಗ ಸುಖಶಯನಂ ಭವತಃ ಅಂತ ಹೇಳೋದಕ್ಕಿದ್ರು. ಸೌಖಶಾಯನಿಕರು ಅಂತ ಅವ್ರಿಗೆ ಹೆಸರು. ಹಾಗೆ ಸೌಪ್ರಭಾತಿಕರು. ಕಾಳಿದಾಸ ರಘುವಂಶದಲ್ಲಿ ಅಜಮಹಾರಾಜ ಮಲಗಿದ್ದಾನೆ. ಆ ಮಲಗಿದ್ದಾಗ ಅವನನ್ನು ಏಳಿಸೋದಕ್ಕೆ, ಅವನಿಗೆ ಎಚ್ಚರಿಕೆ ತರೋದಕ್ಕೆ
ಮುಂದಿಗಳು ಬಂದ್ಬಿಟ್ಟು ಯಾವ ರೀತಿ ಎಷ್ಟು ಸುಂದರವಾಗಿರ್ತಕ್ಕಂಥ ಪದ್ಯಗಳು ಅಲ್ಲಿ ಬಂದಿದೆ ಅಂತಂದರೆ ರಘುವಂಶದಲ್ಲಿ ಆಶ್ಚರ್ಯವಾಗುತ್ತೆ. ಅದಕ್ಕೆ ಕಥೆ ಹೇಳ್ತಾರೆ. ಆ ಬೆಳಗಿನ ಜಾವದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಪದ್ಯಗಳನ್ನು ಬೆಳಗಿನ ಜಾವವೇ ಬರೀಬೇಕು ಅಂಥೇಳಿ ಕಾಳಿದಾಸ ಪ್ರಯತ್ನಪಟ್ಟು ಅವತ್ತು ಬೆಳಗ್ಗೆ 4 ಗಂಟೆ ಇರ್ಬೋದು, ಬ್ರಹ್ಮ ಮುಹೂರ್ತ. ಆ ಬ್ರಹ್ಮ ಮುಹೂರ್ತದಲ್ಲಿ ಅವನು ಬರೀಬೇಕು ಅಂತ ಕೂತಿದ್ದಾನಂತೆ. ನಿದ್ದೆ ಬಂದ್ಬಿಡ್ತು. ಅವನ ಕೈಯಿಂದ ಆ ಲೇಖನಿ ಇತ್ತಲ್ಲ, ಕಂಠ ಅಂತೇಳಿ, ಅದು ಜಾರಿ ಹೋಗಿದೆ. ಆಗ ಸಾಕ್ಷಾತ್ ತಾಯಿ ಸರಸ್ವತಿ ಅಲ್ಲಿಗೆ ಬಂದು ಆ ಒಂದು ಲೇಖನಿಯನ್ನು ತೆಗೆದುಕೊಂಡು ತಾನೇ ಆ ಪದ್ಯಗಳು ಬರೆದ್ಬಿಟ್ಲಂತೆ. ಅದಕ್ಕೋಸ್ಕರ ಆ ಪದ್ಯಗಳು ಅಷ್ಟು ಚೆನ್ನಾಗಿವೆ. ರಾತ್ರಿರ್ಗತ ಮತಿಮತಾಂ ವರ ಮುಂಚೆ ಶಯ್ಯಾಂ, ರಾತ್ರಿರ್ಗತ ಮತಿಮತಾಂ ವರ ಮುಂಚೆ ಶಯ್ಯಾಂ, ಧಾತ್ರಾದ್ವಿಧೈವನನು ಧೂರ್ಜಗತೋ ವಿಭಕ್ತ, ತಾಮೇಕತಸ್ತವ ವಿಭರ್ತಿ ಗುರುರ್ವಿನಿದ್ರಃ, ತಸ್ಯಾ ಭವಾನ್ ಅಪರಧುರ್ಯ ಪದಾವಲಂಬಿ. ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕಗಳು. ಇವಾಗ ನಾನು ಅದನ್ನು ವರ್ಣನೆ ಮಾಡೋಕ್ಕೆ ಹೋಗಲ್ಲ, ನಮ್ಮ ವಿಷಯಕ್ಕೆ ದೂರ ಆಗಿಬಿಡುತ್ತೆ ಅದು. ಆ ರೀತಿಯಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ. ಅರ್ಧೋನ್ಮೇಷಾತ್ ಅಧಿಕ ಸುಭಗಾಂ ಅರ್ಧ ನಿದ್ರಾ ಅನುಷಂಗಾಂ, ನಾಭೀ ಪದ್ಮೆ ತವ ನಯನಯೋರ್ ನಾಥ ಪಶ್ಯಂತು ಶೋಭಾಂ. ವಿಷ್ಣು ಮಲಗಿದ್ದಾನೆ, ಅವನ ನಾಭಿಯಲ್ಲಿ ಪದ್ಮ ಇದೆ, ಅದರಲ್ಲಿ ಬ್ರಹ್ಮ ಹೋಗ್ತಾನೆ ಅಂತ ಹೇಳ್ತಾರಲ್ಲ. ವಿಷ್ಣುವಿನ 2 ಕಣ್ಣುಗಳು, ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ. ಅವನು ನೋಡ್ತಾ ಇದ್ದಾನೆ ಒಟ್ಟಿಗೆ ವಿಷ್ಣು ಆ ಕಮಲವನ್ನು. ಆ ಸೂರ್ಯ ಹುಟ್ಟಿದ್ರಿಂದ ಕಮಲ ಅರಳಬೇಕು, ಚಂದ್ರ ಹುಟ್ಟಿದ್ರಿಂದ ಮುಚ್ಕೋಬೇಕು. ಏನು ಮಾಡಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಸಿ ದಿ ಇಮ್ಯಾಜಿನೇಷನ್, ಆ ಒಂದು ಕವಿಯ ಕಲ್ಪನೆ ಯಾವ ರೀತಿ ಹೋಗುತ್ತೆ ಅಂತ ನೋಡಬೇಕು. ನಾಭೀ ಪದ್ಮೆ ತವ ನಯನಯೋರ್ ಶೋಭಾಂ ಪಶ್ಯಂತು, ಅದೇನಾಗಿದೆ, ಅರ್ಧ ನಿದ್ರಾನುಷಂಗಾಂ, ಅರ್ಧ ಅರಳುತ್ತೆ, ಅರ್ಧ ಮುಚ್ಕೊಳ್ಳುತ್ತೆ, ಅರ್ಧ ನಿದ್ದೆ ಆದಾಗಿದೆ. ಆ ರೀತಿಯಾಗಿರ್ತಕ್ಕಂಥ ಕಮಲದ ಆ ಕಮಲವನ್ನು ನೋಡ್ತಾ ಇರ್ತದೆ ನಿನ್ನ ಕಣ್ಣುಗಳ ಆ ಒಂದು ಸೌಂದರ್ಯವನ್ನು ಪ್ರಪಂಚವೆಲ್ಲ ನೋಡಲಿ ಅಂತ. ತೆಲುಗಿನಲ್ಲಿ ಒಂದು ಹಾಡಿದೆ. ತೆಲುಗಿನಲ್ಲಿ ಕಲಾ ಅಂತಂದರೆ ಕನಸು ಅಂತ ಅರ್ಥ. కలగంటి కలగంటి కమల రేఖల వంటి కన్నులు గల స్వామి కనిపించనే. ಕಲಗಂಟಿ ಕಲಗಂಟಿ, ನಾನು ಒಂದು ಕನಸನ್ನು ಕಂಡೆ. ಆ ಕನಸಿನಲ್ಲಿ ಕಮಲ ರೇಖೆಗಳಂತ ಕಣ್ಣಿದ್ದಂಥ ಸ್ವಾಮಿನೇ ಕಂಡುಬಿಟ್ಟ, ಆ ಭಗವಂತನೇ ಕಂಡುಬಿಟ್ಟ. ಆ ಭಗವಂತನ ಕಣ್ಣು ಎಂಬುದು ಆ ಕಮಲದಾಗಿದೆ ಅಂತ ವೇದಗಳೇ ಹೇಳ್ತಾ ಇವೆ. ಕಪ್ಯಾಸಂ ಪುಂಡರೀಕಂ ಇವತಸ್ಯ ಕ್ಷಿಣಿ. ಆ ರೀತಿಯಾಗಿರ್ತಕ್ಕಂಥ ಸ್ವಾಮಿ ಕನಿಪಿಂಚನೆ. ತೆಲುಗು ಬರೋರು ಯಾರು ಇದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅವನು ಕಂಡುಬಿಟ್ಟ ಕಣಯ್ಯ, ಎಂಥ ಪುಣ್ಯಾನಂದು ಅಂತೇಳಿ ಅಲ್ಲಿ ಕವಿಗಳು ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ನಿನ್ನ ಭಗವಂತ ನಿನ್ನ ಕಣ್ಣುಗಳ ಶೋಭೆಯನ್ನು ಯಾವುದು ಕಮಲಕ್ಕೆ ಸಂಶಯವನ್ನು ಹೊಡ್ಬಿಡುತ್ತೋ, ಅರಳಬೇಕೋ ಮುಚ್ಕೊಳ್ಬೇಕೋ ಗೊತ್ತಾಗಲ್ಲ ಅಂತ ಮಾಡುತ್ತೋ, ಆ ರೀತಿಯಾಗಿರ್ತಕ್ಕಂಥ ಭಗವಂತನ ಕಣ್ಣುಗಳ ಸೌಂದರ್ಯವನ್ನು ಕಾಣಬೇಕು ಅಂಥೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೂ 1/4 ಗಂಟೆ ಇದೆ ಅಲ್ವೇ. ಉಪನಿಷದಬಲಾಭಿ ನಿತ್ಯಮುತ್ತಂಸನೀಯಂ ಕಿಮಪಿ ಜಲಧಿ ಕನ್ಯಾ ಹಸ್ತ ಸಂವಾಹನಾರ್ಹಂ ತವತು ಚರಣರಕ್ಷೇ ದೇವಿ ಲೀಲಾರವಿಂದಂ ಚರಣ ಸರಸಿಜಂ ತಚ್ ಚಾರು ಚಾಣೂರಹಂತು. ಉಪನಿಷದ್ ಅಬಲಾಭಿ. ಸಂಸ್ಕೃತದಲ್ಲಿ ಉಪನಿಷತ್ ಎಂಬುವಂಥ ಶಬ್ದ ಸ್ತ್ರೀಲಿಂಗದಲ್ಲಿದೆ.
ಅದಕ್ಕೋಸ್ಕರ ಉಪನಿಷತ್ತುಗಳನ್ನೇ ಸ್ತ್ರೀಯರು ಅಂತ ರೂಪಣ ಮಾಡ್ತಿದ್ದಾರೆ. ಉಪನಿಷದ್ ಅಬಲ ಅಭಿ, ಅವರೇ ಸುಂದರಿಯರು, ಅವರೇ ಬರ್ತಾ ಇದ್ದಾರೆ. ನಿತ್ಯಂ ಉತ್ತಂಸನೀಯಂ, ಈ ಭಗವಂತನ ಪಾದ ಇದೆಯಲ್ಲ ಅದು ಆ ಉಪನಿಷತ್ತುಗಳು ಎಂಬುವಂಥ ಸುಂದರಿಯರ ತಲೆಯ ಮೇಲೆ ಅಲಂಕಾರವಾಗಿ ಇಟ್ಕೊಳ್ಳುತ್ತೆ. ವಾಟ್ ಎ ಬ್ಯೂಟಿಫುಲ್ ಇಮ್ಯಾಜಿನೇಷನ್. ಕವಿಯ ಶಕ್ತಿ ಅಂತಂದರೆ ಯಾವ ರೀತಿ ಇದೆಯಪ್ಪ. ಉಪನಿಷದ್ ಅಬಲಾಭಿರ್ ನಿತ್ಯಂ ಉತ್ತಂಸನೀಯಂ ಕಿಮಪಿ ಜಲಧಿ ಕನ್ಯಾ ಹಸ್ತ ಸಂವಾಹ. ಜಲಧಿ ಕನ್ಯಾ, ಸಮುದ್ರದ ಮಗಳು, ಕಡಲಿನ ಮಗಳು ಲಕ್ಷ್ಮಿ. ಆ ಲಕ್ಷ್ಮಿ ತನ್ನ ಕೋಮಲವಾಗಿರ್ತಕ್ಕಂಥ ಹಸ್ತಗಳಿಂದ ಒತ್ತೋದಕ್ಕೆ ಅರ್ಹವಾಗಿರ್ತಕ್ಕಂಥ ಪಾದಗಳು. ತವತು ಚರಣರಕ್ಷೆ ದೇವಿ ಲೀಲಾರವಿಂದಂ ಚರಣ ಸರಸಿಜಂ ತತ್ ಚಾರು ಚಾಣೂರ ಹಂತು. ಚಾಣೂರ ಮುಷ್ಟಿಕ ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ ಬರ್ತಕ್ಕಂಥ ಇಬ್ಬರು ಜಟ್ಟಿಗಳು. ಈ ಕಂಸ ರೆಡಿ ಮಾಡಿರ್ತಾನೆ, ಇವರು ಈ ಕೃಷ್ಣ ಬಲರಾಮ ಇವ್ರು ಬರ್ತಾರೆ, ಇವ್ರ ಜೊತೆ ಒಳಗೆ ಕುಸ್ತಿ ಮಾಡಿಬಿಟ್ಟು ಅವ್ರನ್ನ ಹಿಸ್ಕಾಕ್ಬಿಡಿ, ಕೊಂದಾಕ್ಬಿಡಿ ಅಂತ. ಅದು ವಿರುದ್ಧವಾಗಿರ್ತಕ್ಕಂಥ ಫಲ ಬರುತ್ತೆ ಎಂಬುದು ನಮ್ಗೆ ಗೊತ್ತು. ಆ ಚಾಣೂರ ಹಂತು, ಚಾಣೂರನನ್ನು ಕೊಂದಂಥ ಭಗವಂತ ಇದ್ದಾನಲ್ಲ, ಕೃಷ್ಣ ಇದ್ದಾನಲ್ಲ, ಅವನ ಚಾರು. ಸಿ ದಿ ಬ್ಯೂಟಿ ಆಫ್ ದಿ ವರ್ಡ್ಸ್. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಚಾರ್ಮಿಂಗ್, ಇನ್ ಸಂಸ್ಕೃತ್ ವಿ ಕಾಲ್ ಇಟ್ ಚಾರು. ಚಾರು ಅಂತಂದರೆ ಸುಂದರವಾಗಿ, ಚಾರ್ಮಿಂಗ್, ಆಕರ್ಷಕವಾಗಿರೋದು ಅಂತ ಅರ್ಥ. ಆ ರೀತಿಯಾಗಿರ್ತಕ್ಕಂಥ ಚಾಣೂರ ಹಂತವು ಚಾರು ಚರಣ ಸರಸಿಜಂ. ಆ ಒಂದು ಕಾಲು ಪಾದ ಅಂಬುವಂಥ ಪದ್ಮ ಇದೆಯಲ್ಲ, ಅದನ್ನು ದೇವಿ ತವ ಲೀಲಾರವಿಂದಂ ಭವತು, ನಿನಗೆ ಕೈಯಲ್ಲಿ ಆಡಿಸುವಂಥ ಲೀಲಾರವಿಂದ ಅಂತ. ಹಿಂದಿನ ಎಷ್ಟೋ ದೇವಸ್ಥಾನಗಳಲ್ಲಿ ನೀವು ನೋಡ್ತಾ ಇರ್ತೀರಿ, ಆ ದೇವಸ್ಥಾನದಲ್ಲಿ ಸ್ತ್ರೀ ದೇವತೆಗಳಿದ್ದಾಗ ಅವರ ಕೈಯಲ್ಲಿ ಹೂವು ಇರುತ್ತೆ, ಲೀಲಾರವಿಂದ. ಅದೇನೋ ಇನ್ಯಾತಕ್ಕೋಸ್ಕರ ಇಟ್ಕೊಂಡಿರೋದಲ್ಲ, ಆಟಕ್ಕೋಸ್ಕರ ಇಟ್ಕೊಂಡಿರೋದು ಅಂತ. ಕಾಳಿದಾಸ ಕುಮಾರ ಸಂಭವದಲ್ಲಿ 6ನೇ ಸರ್ಗದಲ್ಲಿ ಪಾರ್ವತಿ ಇದ್ದಾಳೆ, ಅಲ್ಲಿ ಸಪ್ತರ್ಷಿಗಳು ಬಂದು ಅವಳ ಮದುವೆಯ ವಿಷಯವನ್ನು ಹಿಮಾಲಯನಿಗೆ, ಅಂದರೆ ಪಾರ್ವತಿಯ ತಂದೆಗೆ ಹೇಳಬೇಕು ಅಂತಿದ್ದಾರೆ. ತನ್ನ ಮದುವೆ ವಿಷಯ ಬಂದಾಗ ಯಾವ ಹುಡುಗಿ ಆದರೆ ಏನು ಮಾಡ್ತಾ ಹೇಳಿ, ತಲೆಯನ್ನು ಸ್ವಲ್ಪ ತಗ್ಗಿಸಿ ಏನೋ ಮಾಡ್ತಿದ್ದ ಹಾಗೆ ಆ ಕೈಯಲ್ಲಿದ್ದಂಥ ಕಮಲ ಇದೆಯಲ್ಲ ಅದನ್ನ ಆಡಿಸ್ತಾ ನಿಂತ್ಕೊಂಡ್ಲು ಅಂತ. ಲೀಲಾ ಕಮಲ ಪತ್ರಾಣಿ ಗಣಯಾಮಾಸ ಪಾರ್ವತಿ. ಆ ರೀತಿಯಾಗಿ ಲೀಲಾರವಿಂದ ಎಂಬುವಂಥ ಪದವನ್ನು ಕೊಟ್ಟಿದ್ದಾರೆ. ದೇವಿ ಲೀಲಾರವಿಂದಂ ಚರಣ ಸರಸಿಜಂ ತತ್ ಚಾರು ಚಾಣೂರ ಹಂತು. ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕಾನ್ ಇತಿ ಸೀತಾಪಿ ಯದ್ವೃತ್ತಿಂ ಯೇಷ ಪ್ರಣಮಾಮಿ ತಾಂ. ರಾಮ ಕಾಡಿಗೆ ಹೋಗಬೇಕು, ನಾನು ಬರ್ತೀನಿ ಅಂತ ಸೀತೆ ಹೇಳ್ತಾ ಇದ್ದಾಳೆ. ಬೇಡ, ನೀನು ಜನಕರಾಜನ ಅರಮನೆಯಲ್ಲಿ ಅಷ್ಟು ಸುಖವಾಗಿ ಬೆಳೆದವಳು, ಅಷ್ಟು ಸುಕುಮಾರಿ ನೀನು. ಅಲ್ಲಿ ಎಂತೆಂಥ ಕಷ್ಟಗಳಿದೆ ಕಾಡಿನಲ್ಲಿ, ನಿನ್ನನ್ನು ಕಾಡಕ್ಕೆ ಕರ್ಕೊಂಡು ಹೋಗೋಕ್ಕಾಗತ್ತೆಯೇ? ಬೇಡ ಕಣೆ, ಬೇಡ ಕಣೆ ಅಂತ ರಾಮ ಹೇಳ್ತಾ ಇದ್ದಾನೆ. ಆದರೆ ಸೀತೆ ಹೇಳ್ತಾ ಇದ್ದಾಳೆ, ಇಲ್ಲ, ನಾನು ಬರ್ತೀನಿ, ನಿನ್ನ ಮುಂದೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಇದು ರಾಮಾಯಣದಲ್ಲಿರ್ತಕ್ಕಂಥ ಮಾತದು. ಯದಿತ್ವಂ ಪ್ರಸ್ಥಿತೋ ದುರ್ಗಂ ವನಂ ಅದ್ಯೈವ ರಾಘವ ಅಗ್ರತಸ್ತೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕಾನ್. ಹೇ ರಾಘವ, ಅಯ್ಯ ರಾಮ ಗಂಡನಿಗೆ ಹೇಳ್ತಾ ಇದ್ದಾಳೆ, ಅದ್ಯ ಇವತ್ತೇನೆ ನೀನು ದುರ್ಗಂ ವನಂ, ಆ ರೀತಿ ಕಷ್ಟವಾಗಿರ್ತಕ್ಕಂಥ ಕಾಡಿಗೆ, ಅಲ್ಲಿ ಎಷ್ಟು ಮುಳ್ಳಿದೆ, ಎಷ್ಟು ಪದಗಳಿದೆ, ಅಂಥ ಕಡೆಗೆ ನೀನು ಹೋಗಬೇಕು ಅಂತಿದ್ರೆ
ಪ್ರಸ್ಥಿತ ನೀನು ಹೊರಟವನಾದರೆ ತೇ ಅಗ್ರತಃ ಅಹಂ ಗಮಿಷ್ಯಾಮಿ, ನಿನಗಿಂತ ಮುಂದೆ ನಾನು ಹೋಗ್ತೀನಿ. ಹೋಗ್ಬಿಟ್ಟು ಏನು ಮಾಡೋದು? ಮೃದ್ನಂತಿ ಕುಶಕಂಟಕಾನ್, ಅಲ್ಲಿ ತುಂಬ ಚೂಪಾಗಿರ್ತಕ್ಕಂಥ ದರ್ಭೆಗಳಿರುತ್ತೆ, ಕಂಟಕ ಅಂದರೆ ಮುಳ್ಳುಗಳಿರುತ್ತೆ, ಅವೆಲ್ಲವನ್ನು ಒರೆಸಿ ನಿನ್ನ ಕಾಲಿಗೆ ತೊಂದರೆ ಆಗಬಾರ್ದು. ಆ ರೀತಿ ಮುಂದೆ ನಾನು ದಾರಿನ ಸರಿ ಮಾಡ್ಕೊಂಡು ಹೋಗ್ತೀನಿ, ಅದಕ್ಕೋಸ್ಕರ ನಾನು ಬರ್ತೀನಿ ಕಣಪ್ಪ ಅಂತ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಗ್ರತಸ್ಥೆ ಗಮಿಷ್ಯಾಮಿ. ಹಿ ಈಸ್ ಕೋಟಿಂಗ್ ದಿ ವರ್ಡ್ಸ್ ಆಫ್ ವಾಲ್ಮೀಕಿ ಎಕ್ಸಾಕ್ಟ್ಲಿ. ಒಂದು ಅಕ್ಷರ ವ್ಯತ್ಯಾಸ ಇಲ್ಲದೆ ಅದೇ ರೀತಿಯಾಗಿ ಕೋಟ್ ಮಾಡ್ತಾ ಇದ್ದಾರೆ ಪೂರ್ವಾರ್ಧವನ್ನು. ಅಗ್ರತಸ್ಥೆ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕಾನ್ ಇತಿ ಸೀತಾಪಿ ಯದ್ವೃತ್ತಿಂ ಏಷ. ಈ ರೀತಿಯಾಗಿ ಸೀತೆಯೂ ಕೂಡ ಆ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಈ ಪಾದುಕೆ ಮಾಡಬೇಕಾಗಿರೋ ಕೆಲಸವನ್ನು, ಆ ಕೆಲಸವನ್ನು ಮುಳ್ಳು ಒತ್ತದೇ ಇರೋ ಹಾಗೆ ಮಾಡುವಂಥ ಕೆಲಸವನ್ನು ಸೀತೆ ಯಾವುದನ್ನು ಮಾಡ್ತೀನಿ ಅಂತ ಹೇಳಿದ್ಲೋ ಆ ರೀತಿಯಾಗಿರ್ತಕ್ಕಂಥ ಪಾದುಕೆಗೆ ನಮ್ಮ ನಮಸ್ಕಾರ. ಇವತ್ತು ಆ ಪಾದುಕೆಗೆ ಆ ರೀತಿ ನಮಸ್ಕಾರವನ್ನು ಹೇಳಿ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀವಿ. ಸರ್ವೇಭ್ಯೋ ನಮಃ.